ನಾವು ನಮ್ಮ ವೈಷ್ಣವ ಪರಂಪರೆಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಈಗಾಗಲೇ 16 ಮತ್ತು 17ನೇ ಶತಮಾನದ ನಡುವಿನ ಕೆಲವೊಂದು ಸಂದರ್ಭ ಸನ್ನಿವೇಶಗಳನ್ನು ತಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಹಿಂದೆ ಇದೇ ಕಾಲಘಟ್ಟದಿಂದ ಇದ್ದಂತಹ ಶ್ರೀ ರಾಘವೇಂದ್ರ ತೀರ್ಥರ ಒಂದು ಮಹಿಮೆಯನ್ನು ನಾವು ನೋಡಿದ್ದೇವೆ. ವಿಜಯನಗರದ ಅವಸಾನದ ನಂತರ ರಾಜಕೀಯದಲ್ಲಿ, ಸಾಮಾಜಿಕ ವಲಯದಲ್ಲಿ ಅನೇಕ ಬದಲಾವಣೆಗಳು ಆದವು. ಈ 16ರಿಂದ 17ರ ನಡುವೆ ಬಹಳಷ್ಟು ಜನ ವಿದೇಶದವರು ಕರ್ನಾಟಕಕ್ಕೆ ಬಂದಂತಹ ಸಮಯ. ಬಹಳಷ್ಟು ಜನ ಇಲ್ಲಿ ಆಡಳಿತ ನಡೆಸ್ತಾ ಬಂದರು. ಈಗಾಗಲೇ ಮುಸಲ್ಮಾನರ ಆಡಳಿತ ಪ್ರಾರಂಭ ಆಗಿತ್ತು, ಬೀದರ್, ಬಿಜಾಪುರ ಮುಂತಾದ ಕಡೆ. ಮತ್ತು ದೆಹಲಿ ಸುಲ್ತಾನರು ಏನು ಆಡಳಿತ ಮಾಡ್ತಾ ಇದ್ದರು, ಆ ದೆಹಲಿ ಸುಲ್ತಾನರ ಆಡಳಿತದ ಅವಸಾನ ಆದ ನಂತರ, ಅಂದರೆ 1521ರ ಸಮಯ ಅಥವಾ 1571ರ ಸಮಯ ಏನು ಪಾಣಿಪತ್ ಕದನ ನಡೆದು ಆ ದೆಹಲಿ ಸುಲ್ತಾನರ ಆಡಳಿತ ಮುಗಿಯಿತು. ಅದಾದ ನಂತರ 5 ಶಾಹಿ ಮನೆತನಗಳು ಆಡಳಿತ ನಡೆಸ್ತಾ ಬಂದು. 5 ಶಾಹಿ ಮನೆತನಗಳು. ಒಂದು ಬಿಜಾಪುರದ ಆದಿಲ್ ಶಾಹಿ ಮನೆತನ. ಅದು 5 ಶಾಹಿ ಮನೆತನಗಳು ಅಂತಂದರೆ ನಿಮಗೆ ಆದಿಲ್ ಶಾಹಿ ಮತ್ತು ಕುತುಬ್ ಶಾಹಿ, ಇಮಾದ್ ಶಾಹಿ, ನಿಜಾಮ್ ಶಾಹಿ, ಹೀಗೆ 5 ಮನೆತನಗಳು. ಬರೀದ್ ಶಾಹಿ ನೋಡಿ, 5 ಮನೆತನ, ಶಾಹಿ ಮನೆತನಗಳು. ಈ ನಿಜಾಮ್ ಶಾಹಿ ಅಂದರೆ ಆದಿಲ್ ಶಾಹಿಗಳು ಬಿಜಾಪುರ ಆ ಭಾಗದಲ್ಲಿರ್ತಕ್ಕಂಥವರು, ನಿಜಾಮ್ ಶಾಹಿ ಅಹಮದ್ ನಗರದಲ್ಲಿರ್ತಕ್ಕಂಥವರು. ಇನ್ನು ಕುತುಬ್ ಶಾಹಿ ಅಂದರೆ ಗೋಲ್ಕೊಂಡದಿಂದ ಆಡಳಿತ ನಡೆಸಿದವರು ಕುತುಬ್ ಶಾಹಿ ಮನೆತನ. ಬೇರಾರದ ಇಮಾದ್ ಶಾಹಿ ಅಂದರೆ ವಿದರ್ಭ ಭಾಗದ ಇಮಾದ್ ಶಾಹಿಯವರು. ಬರೀದ್ ಶಾಹಿ ಎಂಬತಕ್ಕಂಥ ಒಂದು ಮನೆತನ, ಅವರು ಬೀದರಿನಿಂದ. ಹೀಗೆ ಆ ದೆಹಲಿ ಸುಲ್ತಾನರ ಪತನದ ನಂತರ 5 ಶಾಹಿ ಮನೆತನಗಳು ಎಲ್ಲ ಕಡೆ ಅವರು ತಮ್ಮ ರಾಜ್ಯವನ್ನು, ಆಡಳಿತವನ್ನು ಪ್ರಾರಂಭ ಮಾಡಿದರು. ಅಂದರೆ ರಾಯರು ಇರುವಾಗಲೇ ಬಹಳಷ್ಟು ಜನ ಮುಸಲ್ಮಾನರು ಈ ಭಾಗಕ್ಕೆ ಬಂದಿದ್ದರು. ಮತ್ತು ರಾಯರ ಸಂಪರ್ಕಕ್ಕೂ ಕೂಡ ಮುಸ್ಲಿಂ ದೊರೆಗಳು ಬಂದಿದ್ದು ಅವರ ಇತಿಹಾಸದಲ್ಲಿ ಕಂಡು ಬರ್ತದೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಶ್ರೀ ರಾಘವೇಂದ್ರ ತೀರ್ಥರ ಒಂದು ಮಹಿಮೆ ಇಲ್ಲಿ ವಿಶೇಷವಾಗಿ ನಮ್ಮ ಗಮನಕ್ಕೆ ಬರ್ತದೆ. ಆ ಕಾಲಘಟ್ಟದಲ್ಲಿ ಯಾವಾಗ ಏನಾಗ್ತದೆ, ಯಾವ ಸಂದರ್ಭದಲ್ಲಿ ಎಲ್ಲಿ ಗಲಭೆ ಆಗ್ತದೆ, ಯಾರು ಯಾವ ಸಮಯದಲ್ಲಿ ದಂಗೆ ಹೇಳ್ತಾರೆ, ವಿನಾಶಕಾರಿ ದಂಡಯಾತ್ರೆಗಳು ಯಾವಾಗ ಪ್ರಾರಂಭ ಆಗ್ತದೆ, ಇದು ಹೇಳೋದೇ ಕಷ್ಟ ಇತ್ತು. ಇಂಥ ಸಂದರ್ಭದಲ್ಲಿ ನಮಗೆ ಜನರಿಗೆ ಸಾಂತ್ವನ ತುಂಬತಕ್ಕಂಥ ಒಂದು ವ್ಯಕ್ತಿ ಅವಶ್ಯಕತೆ ಇತ್ತು. ರಾಘವೇಂದ್ರ ತೀರ್ಥರು ತಮ್ಮ ಸಂಸ್ಥಾನ ನಿರ್ವಹಣೆ ಮಾಡುವ ಜೊತೆಗೆ, ಗ್ರಂಥಗಳ ರಚನೆ ಮಾಡುವ ಜೊತೆಗೆ ಜನರಿಗೆ ಧೈರ್ಯವನ್ನು ತುಂಬುವ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಬಹಳಷ್ಟು ಕಡೆ ಅವರು ಸಂಚಾರವನ್ನು ಮಾಡಿದ್ದು ನೀವು ಕೇಳ್ತಾ ಇದ್ದೀರಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲ ಭಾಗಗಳ ಕಡೆ ಅವರು ಸಂಚಾರವನ್ನು ಮಾಡಿದರು. ಆಯಾ ಭಾಗದ ಜನರಿಗೆ ಒಂದು ಧೈರ್ಯವನ್ನು ತುಂಬಿ, ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಹೇಳಿಕೊಂಡು ಅಭಯ ಹಸ್ತವನ್ನು ಚಾಚಿದ ವ್ಯಕ್ತಿ ಅಂತಂದರೆ, ಯತಿಗಳು ಅಂತಂದರೆ ರಾಘವೇಂದ್ರ ತೀರ್ಥರು. ಮುಸಲ್ಮಾನರು ಕೂಡ ಆ ರಾಯರ ಮಹಿಮೆಯನ್ನು ಕಂಡು ಗೌರವ, ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದರು. ನಿಮಗೆ ಗೊತ್ತಿರುವ ಹಾಗೆ ಮಹಾಸೇನಾನಿ, ಬಿಜಾಪುರದ ಮಹಾಸೇನಾನಿ ರಣದುಲ್ಲಾ ಖಾನ್, ಸುಲ್ತಾನ್ ಆದಿಲ್ ಶಹಾ ಇವರು ಮುಸಲ್ಮಾನ ದೊರೆಗಳು ರಾಯರನ್ನು ವಿಶೇಷವಾಗಿ ಗೌರವಿಸ್ತಾ ಇದ್ದರು. ರಾಯರ ಮೇಲೆ ಭಕ್ತಿ ಇತ್ತವರು, ಮಹಿಮೆಯನ್ನು ಈಗಾಗಲೇ ಕಂಡಿದ್ದರು. ಅವರನ್ನು ಆದರ ಮಾಡ್ತಾ ಇದ್ದರು.
ಅವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದರು, ತಮ್ಮ ಮಾತಿನಲ್ಲಿ ಅಭಿವ್ಯಕ್ತಪಡಿಸ್ತಾ ಇದ್ದರು. ಆವಾಗ ಸಿದ್ದಿ ಮಸೂದ್ ಖಾನ್ ಅವನಿಗೂ ಕೂಡ ಕುತೂಹಲ ಆಯಿತಂತೆ. ನನಗಿಂತ ಹಿರಿಯರಾದ ಗುರುಗಳ ಸ್ಥಾನದಲ್ಲಿರತಕ್ಕಂತಹ, ಅಂದರೆ ಹಿರಿಯರ ಸ್ಥಾನದಲ್ಲಿರತಕ್ಕಂತಹ ರಣದುಲ್ಲಾ ಖಾನ್, ಆದಿಲ್ ಶಹಾ ಇವರೆಲ್ಲ ರಾಯರನ್ನು ಕೊಂಡಾಡ್ತಿದ್ದಾರೆ ಅಂತಾದರೆ ನಾನು ಕೂಡ ರಾಯರನ್ನು ನೋಡಬೇಕು, ಅವರ ಸಂಪರ್ಕ ಮಾಡಬೇಕು ಅಂತ ಸಿದ್ದಿ ಮಸೂದ್ ಖಾನನಿಗೆ ಅನಿಸ್ತಂತೆ. ಕೊನೆ ಹೇಗೋ ಒಂದು ಸಂಪರ್ಕ ಮಾಡಿ ಗುರುಗಳನ್ನು ತಮ್ಮ ಆಸ್ಥಾನಕ್ಕೆ ಕರೆದಿದ್ದಾನೆ. ಅವನಿಗೊಂದು ಅವರ ತಪಶಕ್ತಿ ಮಹಿಮೆಯನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಕುತೂಹಲ ಉಂಟಾಗಿತ್ತು ಅವನಿಗೆ. ಅದಕ್ಕೆ ಅವರು ಬಂದಾವಾಗ, ರಾಯರು ಅವನ ಆಸ್ಥಾನಕ್ಕೆ ಬಂದಾವಾಗ ತಟ್ಟೆಗೆ ತುಂಬ ಮಾಂಸದ ತುಂಡುಗಳನ್ನು ಇಟ್ಟು ಅವರ ಮುಂದೆ ಇಟ್ಟಾವಾಗ ರಾಯರು ತೀರ್ಥ ಪೋಷಣೆ ಮಾಡ್ತಾರೆ. ಅವೆಲ್ಲ ಫಲಪುಷ್ಪಗಳಾಗ್ತದೆ, ಹಣ್ಣುಗಳಾಗ್ತದೆ, ಹಣ್ಣಿನ ತಟ್ಟೆಯಾಗಿ ಮಾರ್ಪಾಡಾಗ್ತದೆ ಅಂತ ನೀವು ಕತೆ ಕೇಳ್ತಾ ಇದ್ದೀರಿ. ಆ ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಆ ತಟ್ಟೆ ಮೇಲಿನ ಬಟ್ಟೆ ತೆಗೆದರೆ ಒಳಗೆಲ್ಲ ಬರೀ ಹಣ್ಣು ತುಂಬಿದೆ. ಆದರೆ ಸಿದ್ದಿ ಮಸೂದ್ ಖಾನ್ ಇಟ್ಟಿದ್ದು ಮಾಂಸದ ತುಂಡುಗಳನ್ನು. ಬಟ್ಟೆ ತೆಗೆದು ನೋಡಿದಾಗ ಅಲ್ಲಿ ಆಗಿದ್ದು ಹಣ್ಣುಗಳು. ಇದನ್ನು ನೋಡಿ ಆ ತಪಶಕ್ತಿಗೆ ಅವನು ಮಾರು ಹೋಗಿ ಬಹಳ ಸಂತೋಷಪಟ್ಟಂತೆ. ಎಷ್ಟು ಖುಷಿ ಆಯ್ತಂದ್ರೆ ಅವನಿಗೆ 3 ರಾಜ್ಯಗಳನ್ನು ಕೊಟ್ಟ ಅಂತೆ. ಸಂಪದ್ಭರಿತವಾದ ರಾಜ್ಯಗಳನ್ನು ಕೊಟ್ಟರೆ ರಾಯರು ನನಗೆ ಮಂತ್ರಾಲಯ ಬೇಕು ಅಂತ ಹೇಳಿದ್ರಂತೆ. ಮಂತ್ರಾಲಯವನ್ನು ಸಿದ್ದಿ ಮಸೂದ್ ಖಾನಿನಿಂದ ಪಡ್ಕೊಂಡಿದ್ದಾರೆ, ಅಥವಾ ಸಿದ್ದಿ ಮಸೂದ್ ಖಾನ್ ಅವರಿಗೆ ಮಂತ್ರಾಲಯಕ್ಕೆ ನಾಮವನ್ನು ಕೊಟ್ಟಿದ್ದಾನೆ. ಸ್ವಾರಸ್ಯ ಅಂದರೆ ಈಗಾಗಲೇ ಆ ಗ್ರಾಮವನ್ನು ಒಬ್ಬ ಮುಸಲ್ಮಾನನಿಗೆ ಕೊಟ್ಟಾಗಿತ್ತು. ಆದರೆ ರಾಯರು ಅದೇ ಗ್ರಾಮವನ್ನು ಕೇಳಿದರು. ತಕ್ಷಣವೇ ಸಿದ್ದಿ ಮಸೂದ್ ಖಾನ್ ಆ ಮುಸಲ್ಮಾನ ದೊರೆಯ ಗಮನಕ್ಕೆ ತಂದು, ಇದು ರಾಯರ ಅಪೇಕ್ಷೆ ಪಟ್ಟಿದ್ದಾರೆ, ಇದು ಅವರು ಕೊಡಬೇಕು ಅಂತೇಳಿ ಆ ಮುಸಲ್ಮಾನ ದೊರೆಗೆ ಪ್ರತ್ಯೇಕ ರಾಜ್ಯಗಳನ್ನು ಕೊಟ್ಟು ಅವನಿಂದ ಈ ರಾಜ್ಯ ಮಂತ್ರಾಲಯವನ್ನು ಪಡೆದು ರಾಯರಿಗೆ ಕೊಟ್ಟರು. ಆಮೇಲೆ ಇತಿಹಾಸ ನಿಮಗೆ ಗೊತ್ತಿದೆ, ಮಂತ್ರಾಲಯದ ಇತಿಹಾಸ ನಿಮಗೆ ಗೊತ್ತಿರತಕ್ಕಂಥದ್ದು. ಅಂದರೆ ಮುಸಲ್ಮಾನ ದೊರೆಗಳ ಮನಸ್ಸನ್ನೂ ಕೂಡ ಸೆಳೆದು ತಮ್ಮ ಮಹಿಮೆಯಿಂದ, ತಪಶಕ್ತಿಯಿಂದ, ಚಾತುರ್ಯದಿಂದ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರಾಯರು ಎಲ್ಲ ಕಡೆ ಸಂಚಾರ ಮಾಡ್ತಾಯಿದ್ದರು. ಹೇಗೆ ರಾಯರಿಗೆ ಮುಸಲ್ಮಾನ ದೊರೆಗಳ ಸಂಪರ್ಕ ಆಗಿತ್ತು, ಹಾಗೆಯೇ ಆನಂದ ತೀರ್ಥರಿಗೂ ಕೂಡ ಮುಸಲ್ಮಾನ ದೊರೆಗಳ ಸಂಪರ್ಕ ಆಗಿತ್ತು. ತುರ್ಕ ಮಹಾರಾಜ ಅಂತಂದರೆ ಅವರು ಉತ್ತರ ಯಾತ್ರೆ, ಬದ್ರಿ ಯಾತ್ರೆಗೆ ಹೋಗಬೇಕಾದ್ರೆ ಮಧ್ವಾಚಾರ್ಯರು ಬದ್ರಿ ಯಾತ್ರೆ ಹೋಗ್ತಾಯಿದ್ರು. ಯಾತ್ರೆ ಅಂದರೆ ನಡೆದುಕೊಂಡು ಯಾತ್ರೆ ಮಾಡ್ತಾಯಿದ್ರು. ಬದ್ರಿಗೆ ಹೋಗುವಾಗ ಗಂಗಾ ನದಿಯನ್ನು ದಾಟಿ ಹೋಗಬೇಕಾಗಿತ್ತು. ಆ ಗಂಗಾ ನದಿ ಹತ್ತಿರ ದೋಣಿಗಳನ್ನು ತೆಗೆದು ಬಿಟ್ಟಿದ್ರು. ಯಾರೂ ನದಿನ ದಾಟಬಾರದು. ಯಾಕೆಂದರೆ ಆ ವ್ಯವಸ್ಥೆ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಅಂದರೆ ಆಚಾರ್ಯರ ಕಾಲದಲ್ಲಿ 1290ರಿಂದ ಆಚಾರ್ಯರ ಕಾಲಘಟ್ಟದಲ್ಲೇ ಈ ಖಿಲ್ಜಿ ಮನೆತನದವರು ಇದ್ದಿದ್ದು. ಆ ಸಂದರ್ಭದಲ್ಲಿ 1290ರಿಂದ 1320ರವರೆಗೆ ಖಿಲ್ಜಿ ಮನೆತನದವರು ಆ ಭಾಗ ನೋಡ್ಕೊಳ್ತಾ ಇದ್ದರು. ಅಲ್ಲಿರ್ತಕ್ಕಂಥ ಇವಾಗಲೇ ಅಲ್ಲಿ ಜಲಾಲುದ್ದೀನ್ ನೋಡ್ಕೊಳ್ತಾ ಇದ್ದ ಆ ಭಾಗದ ಎಲ್ಲ ಪ್ರಾಂತಗಳನ್ನು, ದೆಹಲಿಯ ಸುತ್ತಮುತ್ತ ಎಲ್ಲದ ಭಾಗಗಳನ್ನು ಆ 12ರ ಅಂತ್ಯ ಹಾಗೂ 13ರ ಪ್ರಾರಂಭದ ಅವಧಿಯಲ್ಲಿ, ಪ್ರಾರಂಭದಲ್ಲಿ 1290ರ ಸಮಯದಲ್ಲಿ ಜಲಾಲುದ್ದೀನ್ ನೋಡ್ಕೊಳ್ತಾ ಇದ್ದ. ಅವನನ್ನು ಫಿರೋಜ್ ಶಾ, ಜಲಾಲುದ್ದೀನ್ ಫಿರೋಜ್ ಶಾ ಅಂತ ಕರೀತಾ ಇದ್ದರು ಅವನನ್ನು. ಇವರ ಅಳಿಯ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಮಾವನನ್ನು, ಅಂದರೆ ಜಲಾಲುದ್ದೀನನ್ನು ಕೊಂದಿರತಕ್ಕಂಥ ವ್ಯಕ್ತಿ. ಅವನನ್ನು ಕೊಂದು ತಾನು ಆ ಆಡಳಿತವನ್ನು ನಡೆಸ್ತಾನೆ. ಈಗ ಮಾವನನ್ನೇ ಕೊಂದ ಅಳಿಯ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಇವನು ಮಾವನಿಂದ ರಾಜ್ಯವನ್ನು ಪಡೆದುಕೊಂಡು ಭಯಂಕರವಾಗಿ ರಾಜ್ಯವನ್ನು ಆಡಳಿತ ನಡೆಸ್ತಾನೆ. ವಿಚಿತ್ರ ಅಲ್ಲಾವುದ್ದೀನ್ ಖಿಲ್ಜಿಯ ಇತಿಹಾಸ ಕೇಳಿದರೆ ಗೊತ್ತಾಗ್ತದೆ. ಅವ ತನ್ನನ್ನು 2ನೇ ಅಲೆಕ್ಸಾಂಡರ್ ಅಂತ ಕರೆದುಕೊಂಡಿದ್ದ. ಇಡೀ ಈ ಮೊದಲು ದಂಡಯಾತ್ರೆ ಬಂದಂತಹ ಅಲೆಕ್ಸಾಂಡರ್ ಏನಿದ್ದ, ಅವನಂತೆ ನಾನು 2ನೇವ ಅಂತನ್ನೋ ಭಾವನೆ ಅವನಿಗೆ. ಆ ಮಟ್ಟದಲ್ಲಿ ಅವನ ರಾಜಕೀಯ.
ಅನೇಕ ವಿರೋಧಿಗಳಿತ್ತು ಅವನಿಗೆ. ಪದೇ ಪದೇ ಆಕ್ರಮಣ ಅವನ ಮೇಲೆ ಆಗ್ತಾಯಿತ್ತು, ವಿರೋಧಿಗಳ ಆಕ್ರಮಣ ಆಗ್ತಾಯಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಮಂಗೋಲರ ದಾಳಿಯನ್ನು ಎದುರಿಸಬೇಕಾಗಿತ್ತು. ಹೀಗಾಗಿ ಯಾವಾಗ ಆ ಸಮಯದಲ್ಲಿ ಈ ಮಂಗೋಲರು ದಂಡೆತ್ತಿ ಬರ್ತಾರೋ, ಆಕ್ರಮಣ ಮಾಡ್ತಾರೋ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಎಲ್ಲ ಕಡೆ ಕಟ್ಟುನಿಟ್ಟಾದ ನಿಯಮವನ್ನು ಪರಿಪಾಲನೆ ಮಾಡಿದ್ದ. ನದಿ ದಾಟಿ ಆಚೆ ಬರಬಾರ್ದು, ಆ ಭಾಗದಲ್ಲಿ ಅವನ ಅರಮನೆ ಇತ್ಯಾದಿಗಳಿಗೆ ತುಂಬ ಕಾಣುತ್ತೆ, ಬರಬಾರ್ದು ಅಂತ ಒಂದು ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ರು. ಆನಂದ ತೀರ್ಥರು ಆ ನದಿ ದಾಟಬೇಕು ಅನ್ನುವಾಗ ತಡೆದ್ರು ಅವರನ್ನು. ಯಾರೂ ಆ ದೋಣಿಯನ್ನು ದಾಟಿಸೋರಿದ್ದಿಲ್ಲ. ಅದು ಕೂಡ ತುಂಬಿ ಹರಿಯುವ ನದಿಯನ್ನು ದಾಟಿ ಬರ್ತಾರೆ, ಈಜಿ ಆ ದಡಕ್ಕೆ ಬರ್ತಾರೆ. ಉಳಿದ ಶಿಷ್ಯರು ಅವರ ಕಾಲನ್ನು ಹಿಡ್ಕೊಳ್ತಾರೆ, ಇನ್ನೊಬ್ಬರು ಅವರ ಕಾಲನ್ನು ಹಿಡ್ಕೊಳ್ತಾರೆ. ಎಲ್ಲರೂ ಕೂಡ ತಾವು ದಾಟೋ ಜೊತೆಗೆ ಅವರನ್ನು ಕೂಡ ದಾಟಿಸಿ ಆ ಭಾಗಕ್ಕೆ ಬರುವಾಗ ಎಲ್ಲ ವೈರಿ ಪಡಿ ನುಗ್ಗಿ ಬರುತ್ತದೆ. ವಾರಯತ ವಾರಯತ ವೈರಿ ಸುಹೃದೋ ಮುನ್, ಮಾರಯತ ಮಾರಯತ, ತಡಿರಿ ತಡಿರಿ, ಹೊಡಿರಿ ಬಡಿರಿ ಅಂತೇಳಿ ಎಲ್ಲ ಕತ್ತಿ ಗುರಾಣಿ ಹಿಡ್ಕೊಂಡು ಅವರನ್ನು ಹೊಡಿಲಿಕ್ಕೆ ಬಂದುಬಿಡ್ತಾರೆ. ಇಂಥ ಒಂದು ಭಯಂಕರ ವಾತಾವರಣವನ್ನು ಆನಂದ ತೀರ್ಥ ಎದುರಿಸಬೇಕಾಯಿತು. ಮಾರಯತ ಮಾರಯತ ಹಾಕಿ ಹೊಡೀರಿ ಅವರನ್ನು, ಹಾಗೆ ಏನು ಭಯಂಕರ ಮೈಮೇಲೆ ಬಿದ್ದು ಬರ್ತಾರೆ. ಆನಂದ ತೀರ್ಥ ಹೇಳ್ತಾರೆ, ಯಾಕಷ್ಟು ಜನ ನುಗ್ಗಿ ಬಂದು ಹೊಡಿತೀರಿ? ಯತಿಗಳು ನಾವು, ನಮ್ಮ ಕೈಲಿ ಏನಿದೆ, ನಾವು ಏನು ಮಾಡಲ್ಲ. ನಮ್ಮಿಷ್ಟು ಜನಕ್ಕೆ ನೀವು ಹೊಡೆದು ಸಾಯಿಸ್ಲಿಕ್ಕೆ ಇಷ್ಟು ಜನ ಯಾಕೆ ಬರಬೇಕು ಅಂತ ತುರ್ಕ ಭಾಷೆಯಲ್ಲೇ ಮಾತಾಡ್ತಾರೆ. ನಿಮ್ಮ ರಾಜನ ಬಳಿ ನಮ್ಮನ್ನು ಕರೆದುಕೊಂಡು ಹೋಗಿ. ಸರಿ, ಅಲ್ಲಾವುದ್ದೀನ್ ಖಿಲ್ಜಿ ಬಳಿಗೆ ಹೋಗ್ತಾರೆ. ಅಲ್ಲಿ ಮಾತುಕತೆ ನಡೀತದೆ. ಅವನದೇ ಆದ ಭಾಷೆಯಲ್ಲಿ ಮಾತಾಡ್ತಾರೆ. ತುರ್ಕಿಗಳು ಅಂತ ಕರೀತಾ ಇದ್ರು. ಖಿಲ್ಜಿ ಅಂತ ಅಲ್ಲಾವುದ್ದೀನ್ ಖಿಲ್ಜಿ ಮನೆತನ ಅಂದರೆ ತುರ್ಕರು ಅಂತ ಕರೀತಾ ಇದ್ರು. ತುರ್ಕ ರಾಜ ಅಂತ ಮಧ್ವಜದಲ್ಲಿ ಹೇಳ್ತಾರೆ. ಆ ತುರ್ಕ ಭಾಷೆಯಲ್ಲಿ ಆನಂದ ತೀರ್ಥರು ಮಾತಾಡ್ತಾರೆ. ಮಾತಾಡುವಾಗ ಆ ನದಿ ದಾಟಿ ಬಂದಂತಹ ಸಾಹಸ, ಅವರ ಎತ್ತರವಾದ ರೂಪ, ಅವರ ಹಿರಿಮೆ ಗರಿಮೆಗಳು, ಮಾತಿನ ಸ್ಫುಟವಾದ ಮಾತು, ಗಂಭೀರ ಧ್ವನಿ ಎಲ್ಲವನ್ನು ಕೂಡ ಕೇಳ್ತಾ ಕೇಳ್ತಾ ರಾಜ ಮಂತ್ರಮುಗ್ಧನಾಗ್ತಾನೆ. ಅವನಿಗೆ ಹೇಳ್ತಾರೆ, ನೀವು ಯಾರು, ಎಲ್ಲಿ ಹೋಗ್ತಾ ಇದ್ದೀರಿ? ನಾವು ಇಲ್ಲಿಂದ ಬದ್ರಿ ಯಾತ್ರೆ ಮಾಡಬೇಕಾಗಿದೆ, ಬದ್ರಿ ಕಡೆ ಹೋಗ್ತಾ ಇದ್ದೀವಿ ಅಂತ ಮಾತಾಡ್ತಾ ನಾವು ನೀವು ಎಲ್ಲರೂ ಕೂಡ ಬಂದು ನಮಗೆಲ್ಲ ನಿಯಾಮಕನಾಗಿ ಭಗವಂತ ಒಬ್ಬನಿದ್ದಾನೆ. ನಾವಾಗಲಿ ನೀವಾಗಲಿ ಎಲ್ಲರೂ ಕೂಡ ಆ ಭಗವಂತನ ನಿಯಮನಕ್ಕೆ ಒಳಪಟ್ಟಿರ್ತಕ್ಕಂಥವರು. ಯೋಸೋ ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ ತತ್ಪರಾನುಗ್ರಹೇಣ ಅಂತ ಆನಂದ ತೀರ್ಥ ಹೇಳ್ತಾರೆ. ನಾವಾಗಲಿ ನೀವಾಗಲಿ ಎಲ್ಲರೂ ಕೂಡ ಏನು ಆ ಮಂಡಲದಲ್ಲಿದ್ದು ಪ್ರಕಾಶಮಯನಾಗಿ ಏನು ಜಗತ್ತನ್ನು ಬೆಳಗ್ತಾ ಇದ್ದಾನಲ್ಲ, ಯೋಸೋ ದೇವ ವಿಶ್ವದೀಪ ಪ್ರದೀಪ್ತ, ಅಲ್ಲಿರ್ತಕ್ಕಂಥ ಭಗವಂತನ ನಿಯಮನಕ್ಕೆ, ಅವನ ಅನುಗ್ರಹಕ್ಕೆ ಒಳಪಟ್ಟು ನಾವೆಲ್ಲರೂ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ, ಅವನ ಪರಮ ಅನುಗ್ರಹದಿಂದ ನಾವು ನೀವೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ, ನಮಗೂ ನಿಮಗೂ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹವೇ ಕಾರಣ. ಹೀಗೆಲ್ಲ ಮಾತಾಡ್ತಾರೆ. ಆ ಧ್ವನಿ ಕೇಳ್ತಾ ಕೇಳ್ತಾ ಅವನಿಗೆ ಅವ್ರ ಮಾತನ್ನು ಕೇಳಿ ಬಹಳ ಸಂತೋಷವಾಗ್ತದೆ ರಾಜನಿಗೆ. ಅವರ ಮಾತನ್ನು ಕೇಳಿ ರಾಜ್ಯಾರ್ಧಂ ಸಪದಿ ಸಮರ್ಪಯ ಬಭೂವ, ಅಂದರೆ ಈ 16-17 ಶತಮಾನದ ಸಂದರ್ಭ ಹೇಳುವಾಗ ನೆನಪಾಗಿದ್ದಕ್ಕೆ ಈ ಕಥೆ ಹೇಳ್ತಾ ಇದ್ದೇನೆ. ತುರ್ಕರ ಸಂಪರ್ಕಕ್ಕೆ ಯಾರ್ಯಾರು ಒಳಗಾಗಿದ್ರು ಅಂತ ವಿಶೇಷವಾಗಿ. ಆ ತುರ್ಕ ರಾಜ ಅವರ ಮಾತನ್ನು ಕೇಳಿ ಭಕ್ತಿಯಿಂದ, ಗೌರವದಿಂದ ಆ ಕ್ಷಣದಲ್ಲಿ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಭವೂವ, ನನ್ನ ಅರ್ಧ ರಾಜ್ಯವನ್ನೇ ಕೊಡ್ತೇನೆ ತೋವಳಿ ಅಂತಂದರೆ ಆನಂದ ತೀರ್ಥ ಹೇಳ್ತಾರೆ, ನನಗೆ ರಾಜ್ಯ ಬೇಡ, ಇಲ್ಲಿಂದ ಬದ್ರಿ ಯಾತ್ರೆಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟರೆ ಸಾಕು ಅಂತ ಕೇಳಿದ್ರಂತೆ. ಒಂದು ವೇಳೆ ಆ ಅರ್ಧ ರಾಜ್ಯ ಸ್ವೀಕಾರ ಮಾಡಿದರೆ ಅಲ್ಲೂ ಒಂದು ನಮ್ಮದು ಮಧ್ಯಮಟ್ಟದ ಸ್ಥಾಪನೆ ಅಥವಾ ಒಂದು ಬ್ರ್ಯಾಂಚ್ ಓಪನ್ ಆಗ್ತಿತ್ತೇನು. ಆದರೆ ಹಾಗೆ ತಗೊಳ್ಳಿಲ್ಲ. ಅವರಿಗೆ ಯಾತ್ರೆ ಮಾಡಬೇಕಾಗಿತ್ತು. ಇವೆಲ್ಲ ಕಥೆಗಳು ಮಧ್ವಜದಲ್ಲಿ ಬರ್ತದೆ, ಶ್ರೀಮದ್ ಆನಂದ ತೀರ್ಥರ ಇತಿಹಾಸದಲ್ಲಿ ಬರುತ್ತದೆ. ಹೀಗೆ ಆ ತುರ್ಕ ರಾಜನ ಮನಸ್ಸನ್ನು ಕೂಡ ಒಲಿಸಿಕೊಂಡು ತಮ್ಮ ಯಾತ್ರೆಯನ್ನು ಮಾಡಿದರು ಅಂತ ನಾವು ಕೇಳ್ತೀವಿ. ಅದೇ ಒಂದು ಸಂದರ್ಭ ರಾಯರಿಗೂ ಕೂಡ ಬಂದಿತ್ತು.
ಎಲ್ಲ ಕಡೆ ಮುಸಲ್ಮಾನ ದೊರೆಗಳ ಶಾಹಿ ಮನೆತನದವರು ಇದ್ದರು. ಇದರ ಜೊತೆಗೆ ಪೋರ್ಚುಗೀಸರು ಬಂದರು. ಇದೇ ಸಂದರ್ಭದಲ್ಲಿ ಪೋರ್ಚುಗೀಸರು ಬಂದಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ನಡೆಯುವಾಗಲೇ ಪೋರ್ಚುಗೀಸರು ವ್ಯಾಪಾರದ ಉದ್ದೇಶದಿಂದ ಬಂದಾಗಿತ್ತು. ವಿಜಯನಗರದ್ದು ಈ ರಾಮರಾಯನ ಏನು ಅವಸಾನ ಆಯಿತು, ಮುಸಲ್ಮಾನರ ಒಂದು ದಬ್ಬಾಳಿಕೆಯಿಂದ ಆಕ್ರಮಣದಿಂದ ವಿಜಯನಗರ ಸಂಪೂರ್ಣ ನಾಶವಾಯಿತು. ನಂತರ ಆ ರಾಮರಾಯನ ಅಣ್ಣ ಪೆನುಗೊಂಡ ಆ ಭಾಗಕ್ಕೆ ಹೋಗಿ ಅಲ್ಲಿ ಅಂದರೆ ವಿಜಯನಗರದ ವ್ಯಾಪ್ತಿ ಅಲ್ಲಿವರೆಗೆ ಇತ್ತು. ಅಲ್ಲಿದ್ದುಕೊಂಡು 1627 ತನಕ ಆ ವಿಜಯನಗರದವರು ಆ ಭಾಗದಲ್ಲಿ ಹೋಗಿ ತಮ್ಮ ರಾಜ್ಯವನ್ನು ನಡೆಸ್ತಾರೆ. ಇದೇ ಸಂದರ್ಭದಲ್ಲೇ ಅಂದರೆ ಆ ವಿಜಯನಗರದ ಅರಸರು ಆ ಭಾಗಕ್ಕೆ ಹೋದಾಗಲೇ ರಾಯರ ಹಿಂದಿನವರು ಆ ಭಾಗಕ್ಕೆ ಬಂದಿದ್ದರು. ಅಂದರೆ ಏನೋ ಒಂದು ಅವರ ಪರಂಪರೆ ನಾವು ಕೇಳ್ತೀವಿ, ರಾಯರ ಆಸ್ಥಾನದಲ್ಲಿರ್ತಕ್ಕಂಥವರು ರಾಜರ ಆಸ್ಥಾನದಲ್ಲಿದ್ದರು ಅಂತ ರಾಯರ ಹಿಂದಿನವರ ಪರಂಪರೆಯನ್ನು ನಾವು ಕೇಳ್ತೀವಿ. ಅವರ ಅಜ್ಜ ಅಥವಾ ಅವರ ತಂದೆ ಮೊದಲಾದವರು ಎಲ್ಲ ವಿದ್ವಾಂಸರು ಅವರ ಆಶ್ರಯವನ್ನು ಪಡ್ಕೊಂಡು ಅಂತ ಆಮೇಲೆ ಕಥೆಯಲ್ಲಿ ಬರ್ತದೆ. ಒಟ್ಟಾರೆ ಹೀಗೆ ಎಲ್ಲ ಒಂದೊಂದಾಗಿ ಅವಸಾನ ಆಗ್ತಾ ಇತ್ತು. ಒಟ್ಟಾರೆ ಈ ರಾಯರು ಇದ್ದಂಥ ಸಮಯ, ರಾಯರು ಜೊತೆಗೆ ಅನೇಕ ಯತಿ ಸಮುದಾಯ ಇತ್ತು ಬಿಡಿ. ಈ ಕಡೆ ಉತ್ತರಾದಿ ಮಠದ ಪರಂಪರೆಯ ಯತಿಗಳಿದ್ದರು, ಈ ಕಡೆ ವ್ಯಾಸರಾಜ ಮಠದ ಪರಂಪರೆಯ ಯತಿ ಸಮೂಹ ಇತ್ತು, ಈ ಕಡೆ ಮಾಧವ ತೀರ್ಥರ ಸಂಸ್ಥಾನ ಆಗಿರ್ಬೋದು, ಕೂಡ್ಲಿ ಆರ್ಯಕ್ಷುಭ ತೀರ್ಥರ ಸಂಸ್ಥಾನದ ಯತಿ ಪರಂಪರೆ ಇದೆ, ರಾಯರ ಮಠದ ಯತಿ ಪರಂಪರೆಯರು ಬರ್ತಾ ಇದ್ದಾರೆ. ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಯತಿ ಪರಂಪರೆಗಳು ಬೇಕಾದಷ್ಟಿದೆ. ಅವರೆಲ್ಲರೂ ಕೂಡ ಧೈರ್ಯದಿಂದ ಮುಂದೆ ಇದ್ದಂಥ ಕಾಲ ಇದು. ಎಲ್ಲರೂ ಇಂಥ ಸಮಸ್ಯೆ ಎದುರಿಸಬೇಕಾಯಿತು. ಇದು ವಿಜಯನಗರದ ಅವಸಾನ ಆದ ನಂತರ ಅನೇಕ ರಾಜಕೀಯ ಕಲಹಗಳು ಉಂಟಾಯಿತು. ತುಂಬ ರಾಜಕೀಯ ಕಲಹಗಳು. ಈಗ ನಗರದ ಅವಸಾನದ ನಂತರ 3 ರಾಜ್ಯಗಳು ಬೆಳಕಿಗೆ ಬರ್ತಾರೆ. 3 ರಾಜ್ಯಗಳು, 3 ರಾಜರ ವಂಶಗಳು ವಿಶೇಷವಾಗಿ ನಮ್ಮಲ್ಲಿ ಕಂಡು ಬರ್ತದೆ ಕರ್ನಾಟಕದಲ್ಲಿ. ವಿಜಯನಗರ ಪತನದ ನಂತರ ಒಂದು ಕೆಳದಿ ಅರಸರು, ಬಿಜಾಪುರದ ಅರಸರು, ಮೈಸೂರು ಅರಸರು, ಹೀಗೆ 3 ರಾಜಮನೆತನಗಳು ವಿಶೇಷವಾಗಿ ನಡ್ಕೊಂಡು ಬರ್ತದೆ. ಪ್ರಾರಂಭದಲ್ಲಿ ಕೆಳದಿ ಅರಸರು ಇದ್ದರು. ಇವರು ಇರುವಾಗಲೇ ಪೋರ್ಚುಗೀಸರು ಬಂದಿದ್ದು. ಅವರ ಜೊತೆಗೆ ಯುರೋಪಿಯನ್ನರು ಅವರು ಕೂಡ ಬಂದಿದ್ದರು. ಇವರೆಲ್ಲ ಒಂದೊಂದಾಗಿ ಬಂದು ವ್ಯಾಪಾರಕ್ಕೋಸ್ಕರ ಬಂದಿದ್ದರು. ಪೋರ್ಚುಗೀಸರು ಭಯಂಕರ, ಕರಾವಳಿಯ ತೀರ ಏನಿದೆ ಅದೆಲ್ಲ ನಮ್ಮದು ಅಂತ ಅಂದ್ಕೊಳ್ತಾ ಇದ್ದರು. ಅವರು ಸಮುದ್ರ ದೊರೆಗಳು ಅಂತ ತಮ್ಮನ್ನು ಕರ್ಕೊಳ್ತಾ ಇದ್ರಂತೆ. ಸಾಗರ ದೊರೆಗಳು ಅಂತ ತಮ್ಮನ್ನು ಕರೆದುಕೊಳ್ತಾ ಇದ್ದರಂತೆ. ಆ ಪೋರ್ಚುಗೀಸರ ಅನುಮತಿ ಇಲ್ಲದೇ ಹಡಗು ನಡೆಸಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸಮುದ್ರದಲ್ಲಿ ಹಡಗನ್ನು ನಡೆಸಿ ಹಡಗಿನ ಮೂಲಕ ವ್ಯಾಪಾರ ಮಾಡಬೇಕಾಗಿದ್ದರೆ ಅವರ ಅಪ್ಪಣೆ ಬೇಕಾಗಿತ್ತಂತೆ. ನಾವು ಸಮುದ್ರ ದೊರೆಗಳು ಅಂತ ತಮ್ಮನ್ನು ಕರ್ಕೊಳ್ತಾ ಇದ್ದರಂತೆ. ಹೀಗೆ ವ್ಯಾಪಾರಕ್ಕೆ ಆ ಪೋರ್ಚುಗೀಸರ ಮುಖಾಂತರ ನಡೀತಾ ಇತ್ತು. ಜೊತೆ ಯುರೋಪಿಯನ್ನರಿದ್ದರು. ಇದಾದ ಮೇಲೆ ಮರಾಠರು ಕೂಡ ಬಂದರು ಕರ್ನಾಟಕಕ್ಕೆ. ಅವ್ರದ್ದು ಒಂದು ಆಕ್ರಮಣ ಇದೆಲ್ಲ ನಡೀತಾ ಇತ್ತು. ಮರಾಠರು ಬಂದರು, ಪೋರ್ಚುಗೀಸರು ಮೊದಲು ಬಂದರು, ಆಮೇಲೆ ಯುರೋಪಿಯನ್ನರು ಬಂದರು. ಜೊತೆಗೆ ಪೋರ್ಚುಗೀಸರು ಬಂದಿದ್ದರಿಂದ, ಯುರೋಪಿಯನ್ನರು ಬಂದಿದ್ದರಿಂದ ಐರೋಪ್ಯ ಸಂಸ್ಕೃತಿ ಕೂಡ ಸಮಾಜದ ಮೇಲೆ ಪರಿಣಾಮ ಬೀರಲಿ ಪ್ರಾರಂಭ ಆಯಿತು. ಇವರು ಬಂದಿದ್ದರಿಂದ ಒಂದು ರೀತಿ ವ್ಯಾಪಾರಕ್ಕೆ ಒಳ್ಳೆ ಲಾಭ ಆಯಿತು. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗತಕ್ಕಂತಹ ಅಕ್ಕಿ, ತೆಂಗು, ತೇಗ ಮರಗಳು, ಸಾಂಬಾರು ಪದಾರ್ಥಗಳು, ಮಸಾಲೆ ಸಾಮಗ್ರಿಗಳಿಗೆ ಬಹಳಷ್ಟು ಬೇಡಿಕೆ ಇತ್ತು. ಈ ತೇಗದ ಮರಗಳಿಗೆ ಬಹಳ ಬೇಡಿಕೆ ಇತ್ತು. ಅರಬ್ ದೇಶದಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನು ಮಾಡಲಿಕ್ಕೆ ಇಲ್ಲಿಯ ಮರಗಳನ್ನು ಉಪಯೋಗ ಮಾಡ್ತಾ ಇದ್ರು. ಹೀಗೆ ಮತ್ತು ಅವರ ವ್ಯಾಪಾರಗಳು ನಮ್ಮಲ್ಲಿ ನಡೀತಾ ಇತ್ತು. ಒಂದು ರೀತಿ ಇಲ್ಲಿ ಅಕ್ಕಿಗೆ ಬಹಳ ಬೇಡಿಕೆ ಇದ್ದಿದ್ದರಿಂದ ವ್ಯಾಪಾರ ಒಳ್ಳೆ ರೀತಿಯಿಂದ ನಡೀಲಿಕ್ಕೆ ಪ್ರಾರಂಭ ಆಯಿತು. ಅನೇಕ ಪೋರ್ಚುಗೀಸರ ಮತ್ತು ಯುರೋಪಿಯರ ಅನೇಕ ಕೇಂದ್ರಗಳು ನಮ್ಮಲ್ಲಿ ಬಂದು ವ್ಯಾಪಾರಗಳೇನು ಬಿಗಿಯಾಗಿ ಚೆನ್ನಾಗಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಜೊತೆಗೆ ಪೋರ್ಚುಗೀಸರು ತಾವು ಬರುವಾಗ ಅಮೇರಿಕಾ ಖಂಡದಿಂದ ಅನೇಕ ಬೆಳೆಗಳನ್ನು ತಂದರು ಕರ್ನಾಟಕಕ್ಕೆ. ತಂಬಾಕು, ಶೇಂಗಾ, ಮೆಣಸಿನಕಾಯಿ, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಬಾದಾಮಿ, ಪಪ್ಪಾಯಿ ಹಣ್ಣು,
ಅನಾನಸ್ಸು ಈ ಎಲ್ಲ ಬೆಳೆಗಳನ್ನು ಅಮೇರಿಕಾ ಖಂಡದಿಂದ ತಂದು ಇಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ನಂತರ ಕರ್ನಾಟಕದಲ್ಲಿ ಶೇಂಗಾ ಬೆಳೆ, ತಂಬಾಕು ಬೆಳೆ ಅಭಿವೃದ್ಧಿಗೆ ಬಂತು. ಆ ಕಾಲದಲ್ಲಿ ಕೆಲವೊಮ್ಮೆ ಇದಕ್ಕೂ ಕೂಡ ನಿಷೇಧ ಇತ್ತಂತೆ. ಇದು ಅಮೇರಿಕಾ ಖಂಡದಿಂದ ಬಂದಂಥ ಪದಾರ್ಥಗಳು ಅಂಥೇಳಿ ಆಲೂಗಡ್ಡೆ, ಶೇಂಗಾ ಎಣ್ಣೆ, ಮೆಣಸಿನಕಾಯಿ, ಯಾಕಂದ್ರೆ ನಮ್ಮಲ್ಲಿ ಕಾಳು ಮೆಣಸು ಉಪಯೋಗ ಮಾಡ್ತಾಯಿದ್ರು ಖಾರಕ್ಕೆ. ಅಲ್ಲಿ ತನಕ ಮೆಣಸಿನಕಾಯಿ ಕೂಡ ಅಲ್ಲಿಂದ ಬಂದಿರತಕ್ಕಂಥದ್ದು. ಮೆಣಸಿನಕಾಯಿ ಎಲ್ಲಿಂದ ಬಂದಿದೆ? ಮೆಣಸಿನಕಾಯಿ ಇವೆಲ್ಲ ಪದಾರ್ಥಗಳು, ಶೇಂಗಾ ಇತ್ಯಾದಿಗಳು, ತಂಬಾಕು ಇವೆಲ್ಲ ಅಮೇರಿಕಾ ಖಂಡದಿಂದ ಬಂದು ಇಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ಆ ಬೆಳೆಯ ಮುಂದೆ ಉತ್ತಮ ರೀತಿಯಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಬಂತು. ಶೇಂಗಾ ಎಣ್ಣೆ ಬಹಳ ಪ್ರಸಿದ್ಧವಾಗ್ತಾ ಬಂದಿದ್ದು ಇವೆಲ್ಲ ಬೆಳೆಗಳು ಬಂದಿದ್ದು ಅಮೇರಿಕಾ ಖಂಡದಿಂದ. ಅದಕ್ಕಿಂತ ಮೊದಲು ನಮ್ಮಲ್ಲಿ ಕುಸುಬಿ ಎಣ್ಣೆ ಇತ್ತು, ಮತ್ತು ಕೊಬ್ಬರಿ ಎಣ್ಣೆ ಇತ್ತು, ಬೇರೆ ಬೇರೆ ಕಡೆ ಸಾಸಿವೆ ಎಣ್ಣೆ ಇತ್ತು, ಅಗಸಿ ಎಣ್ಣೆ, ಎಳ್ಳೆಣ್ಣೆ, ಅಂದರೆ ಪ್ಯೂರ್ ಎಳ್ಳೆಣ್ಣೆ ಅಡಿಗೆ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಹೀಗೆ ಕೆಲವೊಂದು ಎಣ್ಣೆಗಳಿತ್ತ ಏನೋ. ಅಂತೂ ಶೇಂಗಾ ಬಂದಿದ್ದು ಈ 16ರಿಂದ 16 ಈ 50ರ ಸಂದರ್ಭದ ಪೋರ್ಚುಗೀಸರಿಂದ ಆ ಬೆಳೆಗಳೆಲ್ಲ ಅಮೇರಿಕಾ ಖಂಡದಿಂದ ಬಂದಿದ್ದು. ಹೀಗಾಗಿ ಇವಕ್ಕೆಲ್ಲ ನಿಷೇಧ ಇತ್ತು ಅಂತ ಆ ಕಾಲದಲ್ಲಿ. ಇಲ್ಲಿ ಹೀಗೆ ಒಂದು ರೀತಿ ಪರಸ್ಪರ ವ್ಯಾಪಾರಗಳು ಬೆಳೆ ಪ್ರಾರಂಭ ಆಯಿತು. ಹೀಗಾಗಿ ಈ ಹಣ್ಣು, ಪಪ್ಪಾಯಿ ಹಣ್ಣು ಮತ್ತು ಅನಾನಸ್ ಹಣ್ಣು ಮುಂತಾದ ತಂದಿದ್ದರಿಂದ ಆ ಪೆರಂಗಿ ಏನು ಕರಿತಾ ಇದ್ರು ಪೋರ್ಚುಗೀಸರು, ಪೆರಂಗಿ ಏನು ಕರಿತಾ ಇದ್ರಂತೆ. ಕೊನೆಗೆ ಈ ಮದ್ದು ಹಾಕಿ ಗುಂಡು ಸಿಡಿಸುವ ಆ ವಸ್ತುವೇನಿದೆ ಅದಕ್ಕೂ ಕೂಡ ಪಿರಂಗಿ ಅಂತ ಹೆಸರು ಇಟ್ಟರು. ಅವರ ಹೆಸರೇ ಬಂತದಕ್ಕೆ, ಪಿರಂಗಿ ಅಂತ. ಇನ್ನು ಮತ್ತೆ ಪೋರ್ಚುಗೀಸರು ಬರುವಾಗ ಮೊಟ್ಟ ಮೊದಲಿಗೆ ಕರ್ನಾಟಕಕ್ಕೆ ಲೈಂಗಿಕ ರೋಗವನ್ನು ತಂದವರು ಪೋರ್ಚುಗೀಸರು. ಹೀಗಾಗಿ ತುಳು ಭಾಷೆಯಲ್ಲಿ ಅವರಿಗೆ ಪೆರಂಗಿ ಅಂತ ಕರೀತಾರೆ. ತುಳು ಭಾಷೆಯಲ್ಲಿ ಪೆರಂಗಿ ಅಂತ ಅವರನ್ನು ಕರೀತಾ ಇದ್ದಾರೆ. ಹೀಗೆ ಪೋರ್ಚುಗೀಸರಿಂದ ಅನೇಕ ರೀತಿ ಬದಲಾವಣೆ ನಮ್ಮಲ್ಲಿ ಬಂದು ಮನೆಗಳಲ್ಲಿ, ಕಟ್ಟಡಗಳಲ್ಲಿ, ವಿನ್ಯಾಸಗಳಲ್ಲಿ ಆಗಿರಬಹುದು, ಮತ್ತು ಬೇರೆ ಬೇರೆ ಜನರ ನಿತ್ಯದ ವ್ಯವಹಾರಗಳಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಅವರ ಒಂದು ಸಂಸ್ಕೃತಿ ಸಹಜವಾಗಿ ಬೆರೀಲಿಕ್ಕೆ ಪ್ರಾರಂಭ ಆಗಿತ್ತು. ಹೀಗೆ ಪೋರ್ಚುಗೀಸರೆಲ್ಲ ಬಂತದ್ದು. ಮತ್ತು ಇದಾದ ಮೇಲೆ ಕ್ರಿಶ್ಚಿಯನರು ಕೂಡ ಬಂದುಬಿಟ್ರು. ಅಲ್ಲಿ ಅನೇಕ ಈ ಗೋವಾ ಮುಂತಾದ ಕಡೆ ಬಹಳಷ್ಟು ತೊಂದರೆಗಳಾಗಿದ್ದರಿಂದ ಅಥವಾ ಏನೋ ರಾಜಕೀಯ ಕಲಹಗಳಾಯಿತು, ಏನೋ ತೊಂದರೆಗಳಾಗಿದ್ದರಿಂದ ಕರ್ನಾಟಕಕ್ಕೆ ವಲಸೆ ಬಂದರು ಕ್ರಿಶ್ಚಿಯನ್ನರು. ಮೊಟ್ಟ ಮೊದಲಿಗೆ ಕ್ರಿಶ್ಚಿಯನರಿಗೆ ಅವಕಾಶ ಮಾಡಿಕೊಟ್ಟದ್ದು ಕೆಳದಿ ಅರಸರು. ಈ ಕೆಳದಿ ಅರಸರು ಮಂಗಳೂರಿನಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರು. ಅಂದರೆ ಆ ಏನು ವಲಸೆ ಬಂದ ಕ್ರಿಶ್ಚಿಯನ್ಸ್ ಏನಿದ್ದಾರೆ, ಕ್ರಿಶ್ಚಿಯನ್ನರು ಕೃಷಿಕರಾಗಿದ್ದರಂತೆ. ಈ ಕೃಷಿಕರಾಗಿದ್ದರಿಂದ ಅನುಕೂಲ ಆಗುತ್ತೆ ಅಂತೇಳಿ ಅವರಿಗೆ ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಅವರು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಕೆಳದಿ ಅರಸರು. ಕೆಳದಿಯ ಚೆನ್ನಮ್ಮಾಜಿ ಅಂತೇನಿದ್ದಾಳೆ, ಆ ಚೆನ್ನಮ್ಮಾಜಿ ಆ ಕ್ರಿಸ್ತರಿಗೆ ಮಿಲಾಗ್ರೀಸ್ ಇಗರ್ಜಿಯನ್ನು ಕಟ್ಟಲಿಕ್ಕೆ ಒಂದು ನಿವೇಶನವನ್ನು ಗುತ್ತಿಗೆ ಮೇರೆಗೆ ಕೊಡ್ತಾಳೆ. ಗುತ್ತಿಗೆ ಆಧಾರದ ಮೇಲೆ ಒಂದು ನಿವೇಶನವನ್ನು, ಮಿಲಾಗ್ರೀಸ್ ಇಗರ್ಜಿ ಅಂತ ಅದರ ಹೆಸರು, ಮಂಗಳೂರಿನಲ್ಲಿ ಅದನ್ನು ಕಟ್ಟುವ ಸಲುವಾಗಿ ಒಂದು ನಿವೇಶನವನ್ನು ಆ ಕ್ರಿಶ್ಚಿಯನರಿಗೆ ಕೆಳದಿಯ ಚೆನ್ನಮ್ಮಾಜಿ ಕೊಡ್ತಾಳೆ. ಹೀಗೆ ಆ ಕ್ರಿಶ್ಚಿಯನ್ನರ ಒಂದು ಆಗಮನ ಇತ್ತು. ಅದಾದ ನಂತರ ಈ ಮಂಗಳೂರು, ಹೊನ್ನಾವರ, ಕುಂದಾಪುರ ಮೊದಲಾದ ಕಡೆ ಬಹಳಷ್ಟು ಜನ ಕ್ರೈಸ್ತ ಧರ್ಮವನ್ನು ಅನುಸರಿಸಿದರು, ಕ್ರೈಸ್ತ ಧರ್ಮೀಯರಾದರು ಅಂತ ಕೂಡ ಇತಿಹಾಸದಲ್ಲಿ ಕಂಡು ಬರ್ತದೆ. ಕೆಳದಿ ಶಿವಪ್ಪ ನಾಯಕ ಬಹಳ ಹೋರಾಟ ಮಾಡಿದ, ಪೋರ್ಚುಗೀಸರ ವಿರುದ್ಧ ಬಹಳ ಹೋರಾಟ ಮಾಡಿದ ಕೆಳದಿಯ ಶಿವಪ್ಪ ನಾಯಕ. ಜೊತೆಗೆ ತುಳುನಾಡಿನ ವೀರರಾಣಿ ರಾಣಿ ಅಬ್ಬಕ್ಕ ದೇವಿ, ಇಬ್ಬರು ಪೋರ್ಚುಗೀಸರ ವಿರುದ್ಧ ಹೋರಾಡಿರ್ತಕ್ಕಂಥ ವ್ಯಕ್ತಿಗಳು. ಆ ಕೆಳದಿ ಶಿವಪ್ಪ ನಾಯಕನ ಕಾಲದಲ್ಲಿ ಅಂದರೆ 1451ರ ಸಂದರ್ಭದಲ್ಲಿ ಹತ್ತತ್ರ ಏನಿಲ್ಲ ಅಂದರೂ ಕೂಡ 6000 ಜನ ಕ್ರಿಶ್ಚಿಯನ್ಸ್ ಇದ್ದನಂತೆ. ಸೊ ಇವಾಗ ಏನಾಯಿತು, ಪೋರ್ಚುಗೀಸರು ಬಂದರು, ಈ ಕಡೆ ಜೊತೆಗೆ ಕ್ರೈಸ್ತರು ಸೇರಿಕೊಂಡ್ರು, ಯುರೋಪಿಯನ್ನರ ಒಂದು ಆಗಮನ ಆಯಿತು. ಜೊತೆಗೆ ನಮ್ಮ ಅರಸರು ಈ ಭಾಗದಲ್ಲಿ ಶಾಹಿ ಮನೆತನಗಳು, ಮುಸ್ಲಿಂ ದೊರೆಗಳ ಆಡಳಿತ. ಓ ದೇವರೇ, ಒಂದು ಕಡೆ ಯಾವಾಗ ಎಲ್ಲಿ ಏನಾಗ್ತದೆ ಹೇಳೋದು ಕಷ್ಟ. ಎಲ್ಲಿ ಏನು ಗಲಭೆ ಹೇಳುತ್ತದೆ, ಎಲ್ಲಿ ರಾಜಕೀಯ ಕಲಹಗಳು ಯಾವಾಗ ಆಗ್ತದೆ, ಇಂತಹ ಸಂದರ್ಭಗಳೆಲ್ಲ ಸೃಷ್ಟಿಯಾಗತಕ್ಕಂತಹ ಒಂದು ಜಟಿಲ ಒಂದು ಪ್ರಸಂಗ, ಅದು ಕಠಿಣ ಪ್ರಸಂಗ. ಇಂಥ ಸಂದರ್ಭದಲ್ಲಿ ಇದ್ದಂಥ ನಮ್ಮವರು ನಮ್ಮತನವನ್ನು ಉಳಿಸಿಕೊಳ್ಳೋದು ಎಷ್ಟು ಕಠಿಣ ಆಗಿತ್ತು ವಿಚಾರ ಮಾಡಿ. ಆಚಾರ ವಿಚಾರಗಳು ಉಳಿಬೇಕು,
ಮಡಿ ಮೈಲಿಗೆಯಿಂದ ನಾವು ಅಂದರೆ ಕಟ್ಟುಮತ್ತ ಅಂದರೆ ಕಟ್ಟುಬದ್ಧರಾಗಿ ನಿಯಮ ಇತ್ತು ನಮಗೆ. ಆ ನಿಯಮಗಳನ್ನು ಉಳಿಸಿಕೊಂಡು ಆಚಾರ ವಿಚಾರಗಳನ್ನು, ನಿತ್ಯ ಕರ್ಮಾನುಷ್ಠಾನಗಳನ್ನು, ಕಟ್ಟುನಿಟ್ಟಾದ ಕ್ರಮಗಳನ್ನೆಲ್ಲ ಉಳಿಸಿಕೊಂಡು ಅದೆಲ್ಲ ಬೆಳೆಸ್ಕೊಂಡು ಹೋಗಬೇಕು. ಊರು ಸಂಚಾರ ಮಾಡೋದು ಕಷ್ಟ. ಇಲ್ಲಿಂದ ಈಗಿನ ಹಾಗೆ ಸುಲಭದ ಸಂಚಾರ ಮಾಡಲಿಕ್ಕಾಗ್ತದೆ? ಎಲ್ಲ ನಡ್ಕೊಂಡು ಹೋಗಬೇಕು. ಯಾವ ಊರಲ್ಲಿ ಏನಾಗ್ತದೆ ಅಂತ ಹೇಳೋದು ಕಷ್ಟ. ಬೇರೆ ಬೇರೆ ಗ್ರಾಮದಲ್ಲಿ ಹೋಗಿ ಶಿಷ್ಯರನ್ನು ಭೇಟಿ ಆಗೋ ಬಗೆ ಹೇಗೆ, ಎಲ್ಲಿ ಏನು ಗಲಭೆ ಆಗ್ತದೆ ಗೊತ್ತಿರುವುದಿಲ್ಲ. ಇಂಥ ಒಂದು ಪ್ರಸಂಗವನ್ನು ಎದುರಿಸಬೇಕಾಗಿತ್ತು. ಆವಾಗ ಇಂತಹ ಒಂದು ಪ್ರಸಂಗವನ್ನು ಎದುರಿಸಬೇಕಾದ್ರೆ ಇದ್ದಾಗಲೂ ಕೂಡ ಅಂಜದೆ ಭಯಪಡದೆ ತಮ್ಮ ಸಂಸ್ಥಾನವನ್ನು ಶಿಸ್ತಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಒಂದು ಯತಿಗಳ ಕರ್ತವ್ಯ. ಅದನ್ನು ನಾವು ಪ್ರಶಂಸನೆ ಮಾಡಲೇಬೇಕು. ಎಲ್ಲರೂ ಕೂಡ, ಎಲ್ಲ ಪರಂಪರೆಯವರು, ಈ ಪೀಠಾಧಿಪತಿಗಳು ಈ ಒಂದು ಭಯದ ವಾತಾವರಣವನ್ನು ಎದುರಿಸಬೇಕಾದ ಪ್ರಸಂಗ ಬಂದಿತ್ತು. ಅದಕ್ಕೆ ರಾಯರು ಬಹಳಷ್ಟು ಸಂಚಾರ ಮಾಡೋ ಪ್ರಸಂಗ ಬಂತು. ಎಲ್ಲ ಭಾಗಗಳಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಜನರಿಗೆ ಧೈರ್ಯವನ್ನು ತುಂಬಕ್ಕಂಥ ಕಾರ್ಯದ ದೊಡ್ಡ ಜವಾಬ್ದಾರಿ ರಾಯರಿಗಿತ್ತು. ಹೀಗಾಗಿ ಅವರ ಮಹಿಮೆಯನ್ನೆಲ್ಲ ಕೂಡ ಕೊಂಡಾಡ್ತಾರೆ. ಎಲ್ಲ ಜನರಿಗೆ ಪರಿಚಯ ಆಗಿದ್ದು ಹಾಗೆ. ಮಹಿಮೇನೂ ಉಂಟು, ತಪಶಕ್ತಿಯೂ ಉಂಟು, ಯೋಗ ಶಕ್ತಿಯೂ ಉಂಟು. ಮುಸಲ್ಮಾನ ದೊರೆಗಳು ಅವರ ಯೋಗ ಶಕ್ತಿ ತಪಶಕ್ತಿಗೆ ಕಂಡು ಗೌರವಿಸಿದ್ರು ಅಂತ ನಾವು ಕೇಳ್ತೇವಲ್ಲ. ಯೋಗ ಶಕ್ತಿ ಅಂತ ನಾವು ಹೇಳುವಾಗ ಒಂದು ಕಥೆ ನೆನಪಾಗ್ತದೆ. ರಾಯರು ಯೋಗ ಶಕ್ತಿಗೆ ಅವರ ತಪಶಕ್ತಿಗೆ ಮಾರು ಹೋದರು ಅಂದರೆ ಅವರನ್ನು ಗೌರವಿಸುವುದರ ಕಂಡು ಅಂತ ಮುಸ್ಲಿಮರ ಬಗ್ಗೆ ನಾವು ಹೇಳುವಾಗ ಯೋಗ ಶಕ್ತಿ ಅಂದಾಗ ಒಂದು ಕಥೆ ನೆನಪಾಗ್ತದೆ. ರಾಯರ ಯೋಗ ಶಕ್ತಿ ಹೇಗಿತ್ತು ಅಂತಂದರೆ, ರಾಯರು ಒಂದು ದಿವಸ ಆ ಮಂತ್ರಾಲಯದ ಆ ನದಿ ದಡದ ಮೇಲೆ ಪಾಠವನ್ನು ಹೇಳ್ತಾ ಇದ್ರಂತೆ. ಕೃಷ್ಣ ಸ್ಮೃತಿ ಮುಕ್ತಾವಲಿಕಾರ ಇರತಕ್ಕಂತಹ ಕೃಷ್ಣಾಚಾರ್ಯರಿದ್ದರು, ಅನೇಕ ಶಿಷ್ಯರೆಲ್ಲ ಸೇರಿದ್ರು. ಅಲ್ಲಿ ಚರ್ಚೆ ನಡೀತಾ ಇತ್ತು, ಪಾಠ ನಡೀತಾ ಇತ್ತು. ರಾಯರು ಕುಳಿತುಕೊಂಡಿದ್ದರು, ಶಿಷ್ಯರು ಕೂಡ ಇದ್ದರು. ಈ ಸಂದರ್ಭದಲ್ಲಿ ರಾಯರು ಆಕಾಶದ ಕಡೆ ಮುಖವನ್ನು ಮಾಡಿ ನಕ್ಕರಂತೆ, ಹೀಗೆ ಕೈ ಮಾಡಿದರಂತೆ. ಆಕಾಶದ ಕಡೆ ಮುಖ ಮಾಡಿ ಮುಗುಳು ನಗತ. ನಾವು ಒಬ್ಬ ವ್ಯಕ್ತಿಯನ್ನು ಕಂಡಾಗ ನಾವು ಕೈ ಮಾಡುತ್ತೇವಲ್ಲ, ಹಾಗೆ ರಾಯರು ಪಾಠ ಹೇಳ್ತಿರುವಾಗ ಆಕಾಶದ ಕಡೆ ಮುಖವನ್ನು ಮಾಡಿ ಹಸನ್ಮುಖಿಗಳಾಗಿ ಕೈ ಮಾಡಿದ್ರಂತೆ. ಕೈ ಮುಗಿಯುವ ರೀತಿಯಲ್ಲಿ ಕೈ ಮಾಡಿದ್ರಂತೆ. ಶಿಷ್ಯರು ಕೇಳ್ತಾರೆ ರಾಯರನ್ನು, ಅಲ್ಲ ನೀವು, ಆಶ್ಚರ್ಯ ಆಗ್ತದೆ ನಮಗೆ, ನೀವು ಆಕಾಶದ ಕಡೆ ಮುಖ ಮಾಡಿ ಯಾರನ್ನು ನೋಡಿದಿರಿ? ಯಾರಿಗೆ ನೀವು ಕೈ ಮಾಡಿದ್ದು? ನಕ್ಕಿದ್ಯಾಕೆ? ಮುಖದಲ್ಲಿ ಒಂದು ಮಂದಹಾಸ ಇತ್ತು. ತುಂಬ ಸಂತೋಷದಿಂದ ನೀವು ಆಕಾಶದ ಕಡೆ ಕೈ ಮಾಡಿ ನೋಡಿ ನಗ್ತಾ ಇದ್ರಿ. ಯಾರನ್ನು ನೋಡಿದ್ರಿ ಆಕಾಶದಲ್ಲಿ ಅಂತ ಶಿಷ್ಯರು ಕೇಳ್ತಾರೆ. ಅದಕ್ಕೆ ರಾಯರು ಹೇಳ್ತಾರೆ, ಕೃಷ್ಣದ್ವೈಪಾಯನ ತೀರ್ಥರು ಹರಿಪದವನ್ನು ಹೊಂದಿದರು, ಹರಿಪದ ಸೇರಿದರು. ಕೃಷ್ಣದ್ವೈಪಾಯನ ತೀರ್ಥರು ಅಂದರೆ ಕೃಷ್ಣದ್ವೈಪಾಯನ ತೀರ್ಥರು ಅಂತ ಒಬ್ಬ ಯತಿಗಳಿದ್ದರು. ಮಹಾವಿರಕ್ತರು, ಮಹಾಜ್ಞಾನಿಗಳು, ತಪಸ್ವಿಗಳು. ಅವರು ಯತಿಗಳಾಗಿದ್ದರೂ ಕೂಡ ಯಾವುದೇ ಪೀಠಾಧಿಪತ್ಯವನ್ನು ಅಪೇಕ್ಷೆ ಪಡದೆ ಬರೀ ದೇವತಾರಾಧನೆ, ಅಧ್ಯಯನ, ಬಂದಂಥ ಶಿಷ್ಯರಿಗೆ ಪಾಠ, ಸದಾ ಭಕ್ತಿ, ಆರಾಧನೆ, ಭಗವಂತನ ಆರಾಧನೆ ಇಷ್ಟೇ ಮಾಡ್ತಾಯಿದ್ರು, ಬೇರೆ ಮಾಡ್ತಾನೆ ಇರಲಿಲ್ಲ. ಅಷ್ಟು ಒಂದು ಮಹಾಸಾಧಕರು ಅಂತಂದರೆ ಕೃಷ್ಣದ್ವೈಪಾಯನ ತೀರ್ಥರು ಅಂಥೇಳಿ. ಅವರು ಯಾವುದೇ ಒಂದು ಪೀಠಕ್ಕೆ ಬರಲಿಲ್ಲ, ಯತಿಗಳಾಗಿದ್ದರು. ಅಂತಹ ಒಂದು ಮಹಾಸಾಧಕರು ಕೃಷ್ಣದ್ವೈಪಾಯನ ತೀರ್ಥರು. ಕುಸುಮೂರ್ತಿ ಅಂತ ಒಂದು ಗ್ರಾಮ ಇದೆ, ಭೀಮಾ ನದಿಯ ದಡದ ಮೇಲೆ ಕುಸುಮೂರ್ತಿ ಅಂತಕ್ಕಂಥ ಗ್ರಾಮ. ಆ ಗ್ರಾಮದಲ್ಲಿ ಅವರು ಇದ್ದಿದ್ದು. ಕುಸುಮೂರ್ತಿ ಬಹಳ ಅಪೂರ್ವವಾದ ಶ್ರೇಷ್ಠವಾದ ಒಂದು ಸ್ಥಳ, ಒಂದು ರೀತಿ ಭೂಮಿ ಅಂದರೂ ಕೂಡ ತಪ್ಪಿಲ್ಲ. ಭೀಮಾ ನದಿ ದಡದಲ್ಲಿದೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಕೃಷ್ಣ ಮತ್ತು ಭೀಮಾ ನದಿ ಸಂಗಮ ಆಗತಕ್ಕಂಥ ಸ್ಥಳ, ಸಂಗಮ ಆಗುವ ಸ್ಥಳ, ಸಂಗಮೇಶ್ವರ ಸ್ಥಾನ, ಸಂಗಮೇಶ್ವರ ಸನ್ನಿಧಾನ ಅಲ್ಲಿದೆ. ಸಂಗಮ ಆಗತಕ್ಕಂಥ ಒಂದು ಪುಣ್ಯ ಸ್ಥಳ ಅದು. ಮತ್ತು ಆ ಭಾಗದಲ್ಲಿ ಜಿತಾಮಿತ್ರರಿದ್ದಾರೆ. ಈ ಕಡೆ ಕುಸುಮೂರ್ತಿ ಅಂತಕ್ಕಂಥ ಗ್ರಾಮ ಏನಿದೆ ಅದರ ಆ ಭಾಗದಲ್ಲಿ ಕೃಷ್ಣಾ ನದಿ ಆ ದಡದ ಮೇಲೆ ಜಿತಾಮಿತ್ರರಿದ್ದಾರೆ. ಜಿತಾಮಿತ್ರರು ಅಂತಂದರೆ ಅವರು ಈ ಕೃಷ್ಣಾ ನದಿ ತುಂಬಿ ಹರಿಯುವ ಪ್ರವಾಹ ಬಂದಾವಾಗ ಅವರು ಪ್ರವಾಹಕ್ಕೆ ಅಂಜಿ ಏಳೇಲ್ವಂತೆ. ಹಾಗೆ
ಜಪ ಮಾಡ್ತಾ ಕೂತಿದ್ದರಂತೆ. ಸ್ವಲ್ಪ ಮಟ್ಟಿಗೆ ನಾನು ಕೇಳಿದ್ದು. ಜಿತಾಮಿತ್ರರು ಅಂತಂದರೆ ರುದ್ರಾಂಶ ಸಂಭೂತರು. ಪ್ರಳಯ ಅಂದ ಪ್ರಳಯದ ಥರ ಆ ಪ್ರವಾಹ ತುಂಬಿ ಹರಿತಾ ಇದ್ದರೂ ಕೂಡ ಅವರು ಏಳಿಲ್ಲ ಅಂತ ಹಾಗೆ ಕೂತಿದ್ರು. ಪ್ರವಾಹ ಬಂದರೂ ನಾನು ಹೀಗೆ ಇರ್ತೀನಿ. ಈ ಪ್ರವಾಹ ಮುಗಿದು ನಿಂತ ನಂತರ ನಾನಿದ್ದ ಸ್ಥಳದಲ್ಲಿ ಒಂದು ಗಿಡ ಕಾಣಿಸ್ತದೆ. ಆ ಗಿಡವೇ ನಾನು ಅಂತ ತಿಳ್ಕೊಳ್ಳಿ ಎಂದು ಶಿಷ್ಯರು ಹೇಳಿದರಂತೆ. ಆಯ್ತು, ಪ್ರವಾಹ ಎಲ್ಲ ಮುಗಿದ ಮೇಲೆ ಅವರು ಎಲ್ಲಿ ಕೂತಿದ್ದರು ಅದೇ ಸ್ಥಳದ ಒಂದು ಗಿಡ ಉಳ್ಕೊಂಡಿತ್ತಂತೆ. ಆ ಗಿಡಕ್ಕೆ ಅದೇ ಗಿಡವೇ ಜಿತಾಮಿತ್ರರ ಸನ್ನಿಧಾನ. ಅವ್ರ ಕೂತಲ್ಲಿ ಒಂದು ಗಿಡ ಬೆಳೆದಿದೆ, ದೊಡ್ಡ ಮರ ಬೆಳೆದಿದೆ. ಹೀಗಾಗಿ ಅಲ್ಲಿ ಜಿತಾಮಿತ್ರ ಗಡ್ಡೆ, ಆ ನಡುಗಡ್ಡೆ ಮೇಲೆ ಕೂತಿದ್ರಲ್ಲ ಅವರು, ಪ್ರವಾಹ ಬಂದ್ರೂ ಹೇಳಿಲ್ಲ. ಪ್ರವಾಹ ಹೋದ ನಂತರ ನಾನು ಪ್ರವಾಹ ಬಂದರೂ ಸರಿ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಂತೆ. ಎಲ್ಲ ಪ್ರವಾಹ ಶಾಂತ ಆದ ಮೇಲೆ ಅವರು ಕುಳಿತ ಸ್ಥಳದಲ್ಲಿ ಒಂದು ಗಿಡ. ಹೀಗಾಗಿ ಜಿತಾಮಿತ್ರನ ಆರಾಧನೆ ಅಂತಂದರೆ ಆ ಗಿಡವೇ, ಆ ಗಿಡದಲ್ಲೇ ಆ ಸನ್ನಿಧಾನ, ಅವರ ಆರಾಧನೆ ಮಾಡ್ತಾರೆ. ಭಾಳ ಚೆನ್ನಾಗಿದೆ ಜಿತಾಮಿತ್ರದ ಆರಾಧನೆ ಅಂತಂದರೆ. ನೀವೆಲ್ಲ ಹೋಗಬೇಕಲ್ಲಿ, ನದಿ ದಾಟಿ ಹೋಗಬೇಕು. ಮುಂದೆ ಹೋಗ್ತಕ್ಕಂಥವ್ರು ಹಿಂದಿನ ಕೈ ಹಿಡಿತಾರೆ, ಅವರು ಅವರ ಕೈ ಹಿಡಿತಾರೆ, ಅವರವರ ಕೈ ಹಿಡಿತಾರೆ. 10 ಜನ, 15 ಜನ ಒಮ್ಮೆ, 20 ಜನ ಒಮ್ಮೆ, 60 ಜನ ಒಮ್ಮೆ. ಮುಂದಿದ್ದವ್ರ ಕೈ ಮುಂದೆ ಹೋಗ್ತಿರ್ತಾರೆ, ಅವ್ರ ಕೈ ಯಾರ ಕೈ ಬಿಡಬಾರ್ದು. ಹಾಗೆ ಒಂದು ನಿಯಮ ಇದೆ. ಎಲ್ಲರೂ ಗಟ್ಟಿ ಕೈ ಹಿಡ್ಕೋಬೇಕು. ಸ್ಲಾಲಾಗಿ ನದಿ ದಾಟ್ತಾರೆ, ಯಾರು ಮಧ್ಯೆ ಕೈ ಬಿಡೋ ಹಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ. ಕೆಲವೊಮ್ಮೆ 15 ಜನ, ಕೆಲವೊಮ್ಮೆ 20 ಜನ ಹೋಗ್ತಾರೆ ಕೈ ಹಿಡ್ಕೊಂಡು. ಒಬ್ಬರ ಕೈ ಒಬ್ಬರು ಗಟ್ಟಿ ಹಿಡ್ಕೊಂಡು ಮುಂದಿದ್ದ ವ್ಯಕ್ತಿ ಅವರನ್ನು ಎಳ್ಕೊಂಡು ಹೋಗ್ತಿರ್ತಾನೆ. ಅವನೇ ಪ್ರಧಾನ. ಅಂದರೆ ಅವರು ಹೇಳ್ಕೊಂಡು ಹೋಗೋ ಅವನ ಕೈ ಇವನ ಕೈ ಇವನು. ಹೀಗೆ ಹೋದವರಿಗೆಲ್ಲ ಗೊತ್ತಿರುತ್ತದೆ. ಕೆಲವೊಮ್ಮೆ ಮಧ್ಯಕ್ಕೆ ಎಷ್ಟು ತನಕ ನೀರು ಬರುತ್ತದೆ, ಆದರೂ ಭಯ ಪಡೆದರೆ ಕೈ ಬಿಡಲಿಕ್ಕಿಲ್ಲ. ಹೀಗೆ ನದಿಯನ್ನು ದಾಟಿ ಆ ಜಿತಾಮಿತ್ರ ಗಡ್ಡೆಗೆ ಹೋಗ್ತಾರೆ. ನೋಡಿ, ಒಮ್ಮೆ ಅಲ್ಲಿ ಹೋಗಿ ಆ ದಡದ ಮೇಲೇ, ಆ ಗಡ್ಡೆಗಳ ಮೇಲೇ ಆ ಮರಳು ಎಲ್ಲ ಇದೆ, ಅಲ್ಲಿಯೇ ಊಟ ಮಾಡಬೇಕು. ಶುದ್ಧ ಮಡಿ, ಕುಸುಮೂರ್ತಿ ಎಲ್ಲಿ ಆಗಿರ್ಬೋದು ಅಥವಾ ಜಿತಾಮಿತ್ರ ಗಡ್ಡೆಯಲ್ಲಿ ಆಗಿರ್ಬೋದು, ಪರಿಶುದ್ಧವಾದ ಮಡಿಯಿಂದ ಸಮರ್ಪಣೆ ಆಗಬೇಕು. ಈ ಕುಸುಮೂರ್ತಿ ಅಂತ ಏನಿದೆ, ಆ ಸನ್ನಿಧಾನ ಅಂತಲೂ ಬಹಳ ಶ್ರೇಷ್ಠವಾದ ಸನ್ನಿಧಾನ. ಅಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ರೆ ಹಾವುಗಳೇ ಬಂದುಬಿಡುತ್ತೆ. ಅಲ್ಲಿ ಭಾರಿ ಪರಿಶುದ್ಧವಾದ ಮಡಿಯಿಂದ ಅಲ್ಲಿ ಸೇವೆ ಆಗಬೇಕು ನಿತ್ಯ. ಅಂಥ ಒಂದು ವಿರಕ್ತ ಶಿಖಾಮಣಿಗಳು ಅಂತಂದರೆ ಕೃಷ್ಣದ್ವೈಪಾಯನ ತೀರ್ಥರು. ಅವರು ನೋಡಿ, ಅವರು ಕಾಲವಾದ್ರಲ್ಲ, ಕಾಲವಾದ ಮೇಲೆ ವಿಮಾನದಲ್ಲಿ ಹೋಗ್ತಾ ಇದ್ರಂತೆ. ದೇವತೆಗಳು ಬಂದು ಅವರನ್ನು ವಿಮಾನದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ರಂತೆ. ಅವರು ವಿಮಾನದಲ್ಲಿ ಹೋಗುವಾಗ ರಾಯರು ಪಾಠ ಹೇಳ್ತಿರೋದನ್ನು ಅಲ್ಲಿಂದ ನೋಡಿದ್ರಂತೆ. ಅಲ್ಲಿಂದ ನೋಡಿ ಅವರು ಇವರಿಗೆ ಅಭಿವಾದನೆ ಮಾಡಿದರು. ರಾಯರು ನೋಡಿ ಅವರಿಗೆ ಪುನಃ ಅಭಿವಂದನೆ ಮಾಡಿದರು. ನೋಡಿ, ಕೃಷ್ಣದ್ವೈಪಾಯನ ತೀರ್ಥರು ವಿಮಾನದಲ್ಲಿ ಹೋಗ್ತಾ ಇದ್ದಾರೆ, ಅವರನ್ನು ನಾವು ನೋಡಿದ್ದು, ಅವರು ನಮಗೆ ಅಭಿವಂದಿಸಿದರು, ನಾವು ಪುನಃ ಅವರಿಗೆ ಅಭಿನಂದನೆ ಹೇಳಿದೆವು ಅಂತ ಪರಸ್ಪರ ಅಲ್ಲಿಂದ ಆ ವಿಮಾನದಿಂದ ಸ್ವರ್ಗಾರೋಹಣ, ಆ ವಿಮಾನದಲ್ಲಿ ಹೋಗ್ತಾ ಇದ್ರಂತೆ. ನೋಡಿ, ಎಲ್ಲರಿಗಿಂತ ಯೋಗ ಶಕ್ತಿ ರಾಯರದು. ಆ ವಿಮಾನದಲ್ಲಿ ಹೋಗುವಾಗ ಕೃಷ್ಣದ್ವೈಪಾಯನ ತೀರ್ಥರು ರಾಯರನ್ನು ನೋಡಿ ಅಭಿವಂದಿಸಿದರೆ, ಅವರನ್ನು ನೋಡಿ ಪಾಠ ಹೇಳುವಾಗ ಮೇಲೆ ಆಕಾಶಕ್ಕೆ ಮುಖ ಮಾಡಿ ನಗ್ತಾ ಅವ್ರಿಗೆ ಪ್ರತ್ಯಭಿವಂದನೆ ಮಾಡಿದರಂತೆ. ಇಂತಹ ಯೋಗ ಶಕ್ತಿ ರಾಯರದು. ಇದೆಲ್ಲ ಪವಾಡ, ಅಂಥ ಮಹಿಮೆ ಇದೆ ನೋಡಿ. ಅದಕ್ಕೆ ಅಂದರೆ ಸ್ವಲ್ಪ ಸಂದರ್ಭಕ್ಕೆ ಸರಿಯಾಗಿ ಹೇಳಿರ್ತಕ್ಕಂಥ ನೆನಪಾಯಿತು ನಮಗೆ ಹೇಳಿದೆ. ಇದು ಯೋಗ ಶಕ್ತಿ ವಿಮಾನದಲ್ಲಿ ಹೋಗೋದನ್ನು ನೋಡಿ ಸಂತೋಷಪಟ್ಟರು. ಅವರು ಇವರನ್ನು ನೋಡಿದರು. ಇಂಥ ಯತಿಗಳಿದ್ದಾರೆ ನಮ್ಮ ವೈಷ್ಣವ ಪರಂಪರೆಯಲ್ಲಿ. ಕೃಷ್ಣದ್ವೈಪಾಯನ ತೀರ್ಥರು ಎಂತಹ, ನೀವೇನು ತುಂಬ ಮಹಾಭಾರತ, ಭಾಗವತ, ಅಲ್ಲಿಯೇ ತಪಸ್ವಿಗಳನ್ನು ನೋಡೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ತಿರದ ಕಾಲಘಟ್ಟದಲ್ಲಿ ಮಹಾ ತಪಸ್ವಿಗಳು ಇದ್ದಾರೆ. ಅವರ ದರ್ಶನ ಮಾಡಿದರೆ ಸಾಕು, ಹೋದರೆ ಸಾಕು, ಬಹಳ ಪುಣ್ಯ ಬರುತ್ತದೆ. ಕುಸುಮೂರ್ತಿ ಗ್ರಾಮಕ್ಕೆ ಹೋದರೆ ಧ್ಯಾನಕ್ಕೆ ನೀವು ಅಲ್ಲಿ ಕುಳಿತುಕೊಳ್ಬೇಕು. ಬರೀ ಜೋರಾಗಿ ನೀರು ಹರಿದ್ರೆ ಆ ನದಿಯ ಭೋರಗರೆದ ಧ್ವನಿ, ಪಕ್ಷಿಗಳ ಇಂಚರದ ಧ್ವನಿ, ಜೀರುಂಡಿಯ ಶಬ್ದಗಳು, ಮರದೆಲೆಯ ಶಬ್ದಗಳು ಬಿಟ್ಟರೆ ಜಪ್ಪಯ್ಯ ಅಂದ್ರೆ ಬೇರೆ ಶಬ್ದವೇ ಇಲ್ಲ. ಕಾಡು ಮೌನವಾಗಿ ಕೂತ್ರೆ ಮುಗಿತಲ್ಲ. ಅಂತಹ ಒಂದು ಧ್ಯಾನಕ್ಕೆ ಹೇಳತಕ್ಕಂಥ ಸ್ಥಳ ಅದು. ಆ ಕುಸುಮೂರ್ತಿ ಗ್ರಾಮವನ್ನು ಆರಿಸಿಕೊಂಡಿದ್ದರು ಕೃಷ್ಣದ್ವೈಪಾಯನ ತೀರ್ಥರು, ಕುಸುಮೂರ್ತಿ ಅಂಥೇಳಿ. ಹೀಗಾಗಿ ಇಂಥ ಒಂದು ಶ್ರೇಷ್ಠ ಸನ್ನಿಧಾನ. ಇದು ನಾನು ಯೋಗ ಶಕ್ತಿ ಅಂತನ್ನುವಾಗ ಸಂದರ್ಭಕ್ಕೆ ನೆನಪಾಯಿತು, ನಿಮಗೆ ಹೇಳ್ತಾ ಇದ್ದೇನೆ. ಇಂತಹ ರಾಯರ ಯೋಗ ಶಕ್ತಿ ವಿಮಾನದಲ್ಲಿ ಹೋಗುವುದನ್ನು ನೋಡಿದರು, ಅವರು ಇವರನ್ನು ನೋಡಿದರು.
ಅಭಿವಂದನೆ ಮಾಡಿದರು ಇಂಥ ಒಂದು ಕತೆ ಪ್ರತ್ಯಕ್ಷ ಆ ಶಿಷ್ಯರು ಇದೆಲ್ಲ ಮಹಿಮೆಯನ್ನು ಮುಂದೆ ಕೊಂಡಾಡ್ತಾ ಇದ್ದರು, ರಾಯರ ಮಹಿಮೆಯನ್ನು ಅಂತ ಇದು ಕೂಡ ಬಂದಿರತಕ್ಕಂಥದ್ದು. ಒಟ್ಟಾರೆ ಹೀಗೆ ತಮ್ಮ ಜ್ಞಾನಶಕ್ತಿ, ತಪಶಕ್ತಿ ಮೊದಲಾದವುಗಳಿಂದ ಜನರಿಗೆ ಬೇಕಾದವರಾಗಿ ಆ ಕಾಲದಲ್ಲಿ ಎಲ್ಲ ಕಡೆ ಒಂದು ಸಾಂತ್ವನ ಧೈರ್ಯ ತುಂಬತಕ್ಕಂಥ ಕಾರ್ಯವನ್ನು ರಾಯರು ಮಾಡ್ತಾಯಿದ್ದರು. ಹೀಗೆ ಇದರ ಜೊತೆಗೆ ಮತ್ತು ಇದೇ ಕಾಲಘಟ್ಟದಲ್ಲಿ ಅಂದರೆ ಏನೊಂದು ಪೋರ್ಚುಗೀಸರು, ಯುರೋಪಿಯನರು ಬಂದರು, ವ್ಯಾಪಾರಗಳು ಬಹಳಷ್ಟು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ಜೊತೆಗೆ ಇದೇ ಸಂದರ್ಭದಲ್ಲಿ ಸಂಪ್ರದಾಯದಲ್ಲಿ ಕೆಲವೊಂದು ಬದಲಾವಣೆಗಳಾದವು. ಸಂಪ್ರದಾಯ ಅಂತಂದರೆ ಸತಿಸಹಗಮನ ಪದ್ಧತಿ ಹೆಚ್ಚಾಯಿತು. ಸತಿಸಹಗಮನ ಪದ್ಧತಿ ಅಂದರೆ ಉಚ್ಚ ಮಟ್ಟದಲ್ಲಿ ಅಂದರೆ ಯೋಧ ವರ್ಗ ಮತ್ತು ರಾಜವರ್ಗದವರಲ್ಲಿ ಸತಿಸಹಗಮನ ಪದ್ಧತಿ ಹೆಚ್ಚಾಗ್ತಾ ಬಂತು. ಯಾಕಂದರೆ ಪರ ಧರ್ಮೀಯರ ಆಕ್ರಮಣ ಬಹಳಷ್ಟು ಆಗ್ತಾ ಇರೋದರಿಂದ ಗಂಡನ ಕಳೆದುಕೊಂಡು, ಯೋಧನ ಸೈನಿಕರನ್ನು ಕಳೆದುಕೊಂಡು, ರಾಜನ ಕಳೆದುಕೊಂಡು ಹೆಣ್ಣುಮಕ್ಕಳು ಬದುಕೋದು ಕಷ್ಟ ಇತ್ತು. ಯಾವಾಗ ಯಾರಕ್ಕೆ ನಾವು ಸಿಕ್ಕಿಬಿಡ್ತೇವೋ, ಪರಧರ್ಮೀಯರ ಕೈಗೆ ನಾವು ಎಲ್ಲಿ ಸಿಕ್ಕಿಬಿಡ್ತೇವೋ, ಶತ್ರುಗಳ ಕೈಗೆ ಸಿಕ್ಕಿ ನಮಗೇನು ಪರಿಸ್ಥಿತಿ ಬಹಳ ಕಷ್ಟ ಆಗ್ತದೆ ಅಂತ ಕಂಡು ಅಂಥ ಭಯಂಕರ ಸ್ಥಿತಿ ಇತ್ತಂತೆ. ಹೀಗಾಗಿ ಬದುಕಲಿಕ್ಕೆ ಇಷ್ಟಪಡ್ದೇನೆ ರಾಜ ತೀರ್ಕೊಂಡು ರಾಜನ ಜೊತೆಗೆ ಸತಿ ಸಹಗಮನ ಪದ್ಧತಿ ಆಗ್ತದೆ. ಯೋಧ ವರ್ಗದಲ್ಲಿ ಯೋಧರು ಮರಣ ಹೊಂದಿಬಿಟ್ರೆ ಅವರ ಪತ್ನಿಯರು ಆಕ್ರಮಣ ಮಾಡಿಬಿಡ್ತಾಯಿದ್ರು, ಸೆಳೆದು ಬಿಡ್ತಾಯಿದ್ರು. ಇಲ್ಲ, ಅದಕ್ಕೇನು ಮಾಡ್ತಾಯಿದ್ರು, ಅವ್ರಿಗೆ ಸಿಗೋ ಬದಲು ಸಾಯೋದು ಬೆಸ್ಟ್ ಅಂತ ಹೇಳಿಕೊಂಡು ಯೋಧರ ಜೊತೆಗೆ ಪತ್ನಿಯರು ಕೂಡ ಸತಿ ಸಹಗಮನ ಪದ್ಧತಿ ಮಾಡಿಬಿಡ್ತಾಯಿದ್ರು. ಈ ಪದ್ಧತಿ ಬಂತವಾಗ. ಒಂದು ಕಾಲ ಎಷ್ಟು ಸೂಕ್ಷ್ಮ ಇತ್ತು ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಇಂಥ ಸಂದರ್ಭ ಇತ್ತು. ಮತ್ತು ಹಿಂದೂಗಳಲ್ಲಿ ಕಟ್ಟುನಿಟ್ಟಾದ ಸಂಪ್ರದಾಯ ಬದ್ಧರಾಗಿರ್ತಕ್ಕಂಥವ್ರು ಇದ್ದರು. ನಮ್ಮಲ್ಲಿ ಇದ್ದರು, ಶೈವರಲ್ಲಿದ್ದರು, ಬೇರೆ ಭಾಗದಲ್ಲೂ ಕೂಡ ಇದ್ದರು. ಶ್ರೀ ವೈಷ್ಣವರು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಎಲ್ಲರೂ ಕೂಡ ಅವರು ಧರ್ಮಗಳ ಆಚರಣೆ ಇದ್ದೇ ಇತ್ತಲ್ಲ. ಈಗ ಅಂತರ್ಜಾತಿ ವಿವಾಹವನ್ನು ವಿರೋಧಿಸಿದರು. ಅದೆಲ್ಲರೂ ನಮ್ಮ ಜಾತಿ ಸಂಬಂಧಪಟ್ಟವರಲ್ಲೇ ನಾವು ಸೂಕ್ತ ವರನನ್ನು ಹುಡುಕಿಕೊಂಡು ಮದುವೆ ಮಾಡಬೇಕು ಅನ್ನತಕ್ಕಂಥ ಒಂದು ಪದ್ಧತಿ ಇತ್ತು. ಹೀಗೆ ಮಾಡಬೇಕು ಅನ್ನೋ ನಿಯಮಗಳೆಲ್ಲ ಬಂತವಾಗ. ಸರಿ, ಈ ನಿಯಮಗಳ ಜೊತೆಗೆ ಏನಾಗ್ತಿತ್ತು ಅಂದರೆ ಬೆಳೆದ ಹುಡುಗಿಗೆ ಯೋಗ್ಯವರನನ್ನು ಹುಡುಕಿ ಅಂದರೆ ತಮ್ಮ ಜಾತಿಯಲ್ಲಿ ಯೋಗ್ಯವರನನ್ನು ಹುಡುಕಿ ಮದುವೆ ಮಾಡುವುದು ಕಷ್ಟ ಅಂತ ಗೊತ್ತಾದವಾಗ ಬಾಲ್ಯ ವಿವಾಹ ಪದ್ಧತಿ ಬಂತು. ಬಾಲ್ಯ ವಿವಾಹ ಪದ್ಧತಿ ಜಾರಿಗೆ ಬಂತವಾಗ. ಯಾಕಂದರೆ ಈ ಬೆಳೆದಾದ ಮೇಲೆ ಯೋಗ್ಯವರ ಸಿಗದೇ ಇದ್ದರೆ ಅಥವಾ ಏನೋ ಸಮಸ್ಯೆಗಳಾಗ್ತಾ ಇತ್ತು, ನಮ್ಮ ಜಾತಿ ಹುಡುಗ ಬೇರೆ ಕಡೆ ಇಂಥ ಒಂದು ಏನೋ ಕಠಿಣ ಸಂದರ್ಭಗಳಿತ್ತು ಆವಾಗ. ಅದಕ್ಕೇ ಬೇರೆ ಜಾತಿಯವರನ್ನು ಅವ್ರು ಹುಡುಕಿ ಮದುವೆ ಆಗಬಹುದು, ಏನೋ ಸಂದರ್ಭ ಬರ್ಬೋದು, ಅದ್ಯಾವುದು ಕೂಡ ಆಗಬಾರ್ದು ಅಂತ ಹೇಳಿಕೊಂಡು ತಮ್ಮ ಜಾತಿಯವರಲ್ಲೇ ಇಬ್ಬರು ಹುಡುಗರಿದ್ದಾವಲ್ಲೇ ಬಾಲ್ಯ ವಿವಾಹ ಪದ್ಧತಿ ಜಾರಿಗೆ ಬಂತು. ಇದು ಕೂಡ ಒಂದು ವಿಶೇಷ ಇರ್ತಕ್ಕಂಥ. ಉಚ್ಚ ಮಟ್ಟದಲ್ಲಿ ಉನ್ನತ ವರ್ಗದವರಲ್ಲಿ ಬಾಲ್ಯ ವಿವಾಹದ ಪದ್ಧತಿ ವಿಶೇಷವಾಗಿ ಕಂಡು ಬಂತು. ಹೀಗೆ ಬಾಲ್ಯ ವಿವಾಹದ ಪದ್ಧತಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಸತ್ಯಸಹಗಮನ ಪದ್ಧತಿಗಳು ಬೆಳೀಲಿಕ್ಕೆ ಪ್ರಾರಂಭ ಆಗೋದು. ಈಗಾಗಲೇ ಬ್ರಹ್ಮಣ್ಯ ತೀರ್ಥರ ಒಂದು ಕಾಲಘಟ್ಟದಲ್ಲಿ ಸತ್ಯಸಹಗಮನ ಪದ್ಧತಿ, ಒಬ್ಬ ಬ್ರಾಹ್ಮಣ ತೀರ್ಕೊಂಡಾಗ ಅವನ ಮಡದಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕು ಅಂತ ಹೋದವಾಗ ಆ ಬ್ರಹ್ಮಣ್ಯ ತೀರ್ಥರ ದರ್ಶನಕ್ಕೆ ಬಂದಾವಾಗ ಬ್ರಹ್ಮಣ್ಯ ತೀರ್ಥರು ಆ ಬ್ರಾಹ್ಮಣನ ಬದುಕಿಸಿದ ಕಥೆಯನ್ನು ನಾನು ಹಿಂದೆ ಹೇಳಿದ್ದೇನೆ. ಗಂಡನ ಜೊತೆಗೆ ತಾನು ಕೂಡ ಸತ್ಯಸಹಗಮನ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಇದ್ದಾವಾಗ ಸತ್ತು ಇನ್ನೇನು ಹೊತ್ತುಕೊಂಡು ಹೋಗತಕ್ಕಂಥ ವ್ಯಕ್ತಿಯನ್ನು ಬ್ರಹ್ಮಣ್ಯ ತೀರ್ಥರು ತೀರ್ಥಪೋಕ್ಷಣ ಮಾಡಿ ಅವನು ಬದುಕಿಸಿ ಪುನಃ ಸಂತತಿಯನ್ನು ಆಗಲಿ ಅಂತ ಆಶೀರ್ವಾದ ಮಾಡಿ ಅವರಿಗೆ ಸಂತತಿಯಲ್ಲಿ ಆಯಿತು. ಇಂಥ ಒಂದು ರೋಚಕವಾದ ಒಂದು ಕಥೆಗಳು ಬ್ರಹ್ಮಣ್ಯ ತೀರ್ಥರ ಇತಿಹಾಸದಲ್ಲೂ ಕೂಡ ಕಂಡು ಬರ್ತದೆ. ಈ ಸತ್ಯಸಹಗಮನ ಪದ್ಧತಿಗಳು, ಬಾಲ್ಯ ವಿವಾಹ ಪದ್ಧತಿಗಳು ಮತ್ತು ಹೆಣ್ಣು ಮಕ್ಕಳನ್ನು ಒಂದು ಸ್ವಲ್ಪ ವಿಶೇಷವಾಗಿ ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಕಾಳಜಿ ಅಂತಂದರೆ ಮುಖ ಮುಚ್ಚಿಕೊಂಡು ಓಡಾಡುವ ಬೇರೆ ಧರ್ಮದವರು ನೋಡಿ. ಈ ಕಡೆ ಪೋರ್ಚುಗೀಸರು, ಯುರೋಪಿಯನ್ನರು ಬಂದರು, ಆಯಿತಾ, ಜೊತೆಗೆ ಕ್ರಿಶ್ಚಿಯನ್ಸು ಬಂದರು, ಮತ್ತು ಮುಸಲ್ಮಾನರ ಆಡಳಿತಗಳೆಲ್ಲ ಪ್ರಾರಂಭ ಆಗಿದೆ. ಇವರೆಲ್ಲ ಭಯಂಕರ ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ರು. ಎಲ್ಲ ಅವ್ರದ್ದೇ ಹೆಚ್ಚು, ಮುಸಲ್ಮಾನರ ಆಡಳಿತ ಹೆಚ್ಚು ಬರ್ತಾ ಇತ್ತು. ಕೆಲವು ಒಳ್ಳೆಯದು ಆಗಿದೆ, ಕೆಟ್ಟದ್ದು ಬಹಳಷ್ಟಾಗಿದೆ. ಸ್ವಾರಸ್ಯ ಅಂದರೆ ಇಲ್ಲಿ ಈ 1321 ಸಮಯದಲ್ಲೇ ಅಂದರೆ 1347 ಸಂದರ್ಭದಲ್ಲೇ
ಈ ಭಾಗದಲ್ಲಿ ಈ ಮುಸಲ್ಮಾನ ಮನೆತನ ತಲೆ ಎತ್ತಿ ಬಿಟ್ಟಿತ್ತು. ಎಲ್ಲಿ? ಬಿಜಾಪುರ ಕಡೆ. ಆಗಲೇ ಇದು ವಿಜಯನಗರ ಮುಗಿದ ನಂತರ ಅಂತಲ್ಲ, ಆ ಸಂದರ್ಭದಲ್ಲೇ ಅಂದರೆ ಈ 13ನೇ ಶತಮಾನ, 1347 ಅಂದರೆ ಆ ಕಾಲಘಟ್ಟದಲ್ಲಿ ತಘಲಕ್ ಅಂತಿದ್ದ. ತಘಲಕ್, ಆ ತಘಲಕ್ಕನ ಈ ದೌಲತಾಬಾದ್ ಏನಿದೆ ಅಲ್ಲಿ ಒಬ್ಬ ಸೇನಾನಿ, ಅವನ ಸೇನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ತಘಲಕ್ಕನ ವಿರುದ್ಧ ಬಂಡೆದ್ದ ಅಂತೆ, ಬಂಡಾಯ ಎದ್ದು ಅವನನ್ನು ವಿರೋಧಿಸಿ ಬಂದು ಪ್ರತ್ಯೇಕ ರಾಜ್ಯವನ್ನು ಸ್ಥಾಪನೆ ಮಾಡಿದ ನೋಡಿ. ಈ 13ನೇ ಶತಮಾನದ ಕಥೆ ಹೇಳುತ್ತೆ. ಅಂದರೆ ಆ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ನಿರ್ಬಂಧ ಆಗಿತ್ತು. ಆ ಸೇನಾನಿ ಏನಿದಾನಲ್ಲ, ಆ ತಘಲಕ್ಕನ ದೌಲತಾಬಾದ್ ಸೇನೆ ಇದ್ದಂಥ ವ್ಯಕ್ತಿ ಪುಟಿದೆದ್ದು ಅವನನ್ನು ವಿರೋಧಿಸಿ ಬಂಡಾಯ ಎದ್ದು ಬಂದುಬಿಟ್ಟ. ಬಂದು ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿದ. ಈ ಬೀದರ್, ಬಿಜಾಪುರ ಕಡೆ ಆವಾಗಲೇ ಬಂದು ರಾಜ್ಯ ಸ್ಥಾಪನೆ ಮಾಡಿದ ಅವನು. ಸ್ವಾರಸ್ಯ ಅಂದರೆ ಅವನ ತಘಲಕ್ಕನ ಸೇನೆಗೆ ಸೇರಿಕೊಳ್ಳುವ ಸಂದರ್ಭದಲ್ಲಿ ಹಾಗೂ ನಂತರದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಸಹಾಯ ಇತ್ತು, ಬ್ರಾಹ್ಮಣನ ಸಹಾಯ ಇತ್ತು. ಆ ಸೇನಾನಿಗೆ ಒಬ್ಬ ಬ್ರಾಹ್ಮಣ, ಅವನ ಹೆಸರು ಗಂಗು ಅಂತ. ಆ ಗಂಗು ಎಂಬತಕ್ಕಂಥ ಅವನು ಜ್ಯೋತಿಷು ಆಗಿದ್ದಂತೆ. ಆ ಗಂಗು ಎಂಬತಕ್ಕಂಥ ಬ್ರಾಹ್ಮಣ ಸಹಾಯದಿಂದ ತಘಲಕ್ಕನ ಸೇನೆಗೆ ದೌಲತಾಬಾದ್, ಆ ತಘಲಕ್ಕನ ಸೇನೆಗೆ ಸೇರಿಕೊಳ್ಳಲಿಕ್ಕಾಗಿದ್ದು ಈ ಬ್ರಾಹ್ಮಣನಿಂದ, ಗಂಗು ಎಂಬ ಹೆಸರಿನ ಬ್ರಾಹ್ಮಣನಿಂದ ಅವನು ಬಹಳಷ್ಟು ಅನುಕೂಲ ಆಗಿತ್ತು. ಅಲ್ಲಿಂದ ಬಂಡಾಯ ಎದ್ದು ತಾನು ಇನ್ನೊಂದು ರಾಜ್ಯ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿಯೂ ಕೂಡ ಈ ಗಂಗು ಎಂಬ ಹೆಸರಿನ ಬ್ರಾಹ್ಮಣನ ಸಹಾಯ ತುಂಬ ಇತ್ತಂತೆ. ಆ ಬ್ರಾಹ್ಮಣ ಇವನಿಗೆ ಗುರು. ಆ ಬಂಡಾಯ ಎದ್ದು ಬಂದಂತಹ ಮುಸಲ್ಮಾನ ಸೇನಾನಿಯನಿದ್ದಾನೆ, ಅವನಿಗೆ ಬ್ರಾಹ್ಮಣ ಗುರು ಆಗಿದ್ದ. ಅವನ ಹೆಸರು ಗಂಗು ಅಂತ. ಅದಕ್ಕೆ ಮುಂದೆ ಅವನು ಬಂಡಾಯ ಹೂಡಿ ಈ ಕಡೆ ಬಿಜಾಪುರದ ಕಡೆ ಬಂದಾವಾಗ ಏನೋ ಒಂದು ರಾಜ್ಯ ಸ್ಥಾಪನೆ ಪ್ರತ್ಯೇಕ ಮಾಡಿದ. ಈ ಸಂದರ್ಭದಲ್ಲಿ ತನಗೆ ಸಹಾಯ ಮಾಡಿದ ಆ ಬ್ರಾಹ್ಮಣನ ಮರೀಲಿಲ್ಲ ಅಂತೆ. ಅವನ ನೆನಪಿಗಾಗಿ ಅವನ ಹೆಸರನ್ನೇ ಸೇರಿಸಿಕೊಂಡ ಇರತಕ್ಕಂಥದ್ದು. ಆ ಸೇನಾನಿ ತನ್ನ ಹೆಸರ ಜೊತೆಗೆ ಅವನನ್ನು ಕೂಡ ಸೇರಿಸಿಕೊಂಡ. ಅವನು ಏನು ಮಾಡ್ತಂತಂದರೆ, ಅವನು ನಂತರ ತನ್ನ ಹೆಸರಿನೊಳಗೆ ಅಂದರೆ ಅಲ್ಲಾ ಉದ್ ದೀನ್ ಹಸನ್ ಗಂಗು ಬಹಮನ್ ಶಾ ಅಂತ ಕರ್ಕೊಂಡ ಅಂತ. ಮುಂದಿನ ಶಾಹಿ ಮನೆತನ ನೋಡ್ತೀವಲ್ಲ, ಆ ಸಂದರ್ಭದಲ್ಲಿ ಆ ಸೇನಾನಿ ಏನು ಮಾಡಿದ, ತನ್ನ ರಾಜ್ಯ ಸ್ಥಾಪನೆ ಮಾಡುವಾಗ ತನ್ನ ಹೆಸರಿನ ಜೊತೆಗೆ ಆ ಬ್ರಾಹ್ಮಣ ಹೆಸರನ್ನು ಕೂಡ ಸೇರಿಸಿಕೊಂಡ ಅಂತೆ. ಇತಿಹಾಸದಲ್ಲಿ ಬರ್ತದೆ ಇದು. ಬ್ರಾಹ್ಮಣ ಅಂದರೆ ಅವನ ಹೆಸರು ಅಲ್ಲಾ ಉದ್ ದೀನ್ ಹಸನ್ ಗಂಗು ಬಹಮನ್, ಗಂಗು ಬ್ರಾಹ್ಮಣ, ಗಂಗು ಮಹಮನ್ ಶಾ ಅಂತ ಕರೆದಿದ್ದಾನೆ. ಗಂಗು ಬಹಮನ್ ಶಾ ಅಂತ ತನ್ನ ಹೆಸರು. ಅಂದರೆ ಅಲ್ಲಾ ಉದ್ದೀನ್ ಹಸನ್ ಅಂತ ಜೊತೆಗೆ ಅವನ ಹೆಸರು ಗಂಗು ಬಹಮನ್, ಗಂಗು ಎಂಬ ಹೆಸರಿನ ಬ್ರಾಹ್ಮಣ. ಹೀಗೆ ಅವರ ನೆನಪಿಗೆ, ನಿರಂತರ ನೆನಪಿಗೆ ತನ್ನ ಹೆಸರಿನಲ್ಲಿ ಬ್ರಾಹ್ಮಣನ ಹೆಸರನ್ನು ಇಟ್ಟುಕೊಂಡು ರಾಜ್ಯವನ್ನು ನಡೆಸಿದ ಗಂಗು ಬಹಮನ್ ಶಾ. ಬಹಮನಿಗಳು ಗಂಗು ಬಹಮನ್ ಶಾ ಅಂತ ಇಂಥ ಒಂದು ಇತಿಹಾಸ ರೋಚಕ ಪ್ರಸಂಗಗಳು. ಆ ಬ್ರಾಹ್ಮಣನ ಹೆಸರನ್ನು ನಿರಂತರವಾಗಿ ಇಟ್ಕೊಂಡಂತೆ ಆ ಗಂಗು ಬಹಮನ್ ಶಾ ಅಂತ ನಾವೇನು ಕೇಳ್ತಿದ್ದೆ. ಅವನ ಮಕ್ಕಳು ರಾಜ್ಯವನ್ನು ಮಾಡಿದರು. ಅವನ ಮಗ ಗಂಗು ಬಹಮನ್ ಶಾ, ಗಂಗು ಎಂಬ ಹೆಸರಿನ ಬ್ರಾಹ್ಮಣ, ಅವನ ಹೆಸರಿನಲ್ಲಿ ಬಂದಂತಹ ಗಂಗು ಬಹಮನ್ ಶಾ ಅಂದರೆ ಅಲ್ಲಾ ಉದ್ದೀನ್ ಹಸನ್ ಗಂಗು ಬಹಮನ್ ಶಾ. ಇವರ ಮಗ ಮಹಮ್ಮದ್ ಶಾ ಮಗ ಫಿರೋಜ್ ಶಾ ಮಗ ಮಹಮ್ಮದ್ ಗವಾನ್. ಹೀಗೆ ಇವರ ಪರಂಪರೆ, ಮಹಮ್ಮದ್ ಗವಾನನ ಮುಸ್ಲಿಂ ಪರಂಪರೆ ಆಗಲೇ ಇದು ಬೆಳೆದು ಬಂದಿತ್ತು ಅಂತ. ಅಂದರೆ ಒಂದು ಭಾಗದಲ್ಲಿ ಮುಸಲ್ಮಾನರ ನವಾಬರ ಆಡಳಿತ, ಮತ್ತು ಈ ಕಡೆ ಪೋರ್ಚುಗೀಸರು, ಯುರೋಪಿಯನ್ನರು. ಇದಾದ ಮೇಲೆ 1657 ಸಂದರ್ಭದಲ್ಲಿ ಮೊಘಲರು ಬಂದರು, ಔರಂಗಜೇಬ ಬಂದ, ಅವರು ಬಂದರು ನೋಡಿ, ಅವರು ಬಂದಾಯಿತು ಇಲ್ಲಿಗೆ. ಮೊಘಲರು ಬಂದರು, ಆಮೇಲೆ ಶಿವಾಜಿ, ಮರಾಠರು ಅವರು ದಂಡೆತ್ತಿ ಬಂದರು. ಹೀಗೆ ಎಲ್ಲರ ಜೊತೆಗೂ ಕಲಹಗಳು, ರಾಜಕೀಯ ಕಲಹಗಳು ಪದೇ ಹೆಚ್ಚುತ್ತಾನೆ ಇತ್ತು. ಈ ಒಂದು ಕಾಲಘಟ್ಟದಲ್ಲೇ ರಾಯರಿದ್ದಂಥ ಸಂದರ್ಭ ನೋಡಿ. ಅಂದರೆ ರಾಯರ ಪಾತ್ರ ಈ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ.
ಇವೆಲ್ಲವೂ ಕೂಡ ಅವರು ಎದುರಿಸಿದ್ರು. ರಾಯರು ಅಂತ ಮಾತ್ರ ಅಲ್ಲ, ರಾಯರು ಆ ಸಂದರ್ಭದಲ್ಲಿ ಬಹಳಷ್ಟು ಸಂಚಾರ ಮಾಡಿದರು, ಇತಿಹಾಸ ಕೇಳ್ತೀವಿ. ಇದ್ರ ಜೊತೆಗೆ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಯತಿಗಳೂ ಕೂಡ ಇದನ್ನು ಎದುರಿಸ್ತಕ್ಕಂಥ ಪ್ರಸಂಗ ಬಂತು. ಇವತ್ತು ನಾವು ಚೆನ್ನಾಗಿದ್ದೇವೆ, ಆರಾಮಾಗಿದ್ದೇವೆ, ಆದರೆ ಆಗ ಎಷ್ಟು ಕಠಿಣ ಇತ್ತು, ಎಲ್ಲೆಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ತಮ್ಮದನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಹೀಗೆ ರಾಯರು ಆ ಕಾಲಘಟ್ಟದಲ್ಲಿ ಮತ್ತು ಅನೇಕ ಯತಿ ಪರಂಪರೆ, ಉತ್ತರಾಯಣ ಮಠದವರು, ವ್ಯಾಸರಾಯಣ ಮಠದವರು, ರಾಯರ ಮಠದ ಅನೇಕ ಜನ ಅವರು ತಮ್ಮ ತಮ್ಮ ಸಂಸ್ಥಾನಗಳನ್ನು ಉಳಿಸಿಕೊಂಡು ಇಂದಿನ ಪರಂಪರೆ ಏನು ತನಕ ಅದು ಏನು ಮುಂದುವರಿತು ಬಂತಲ್ಲ, ಇದಕ್ಕೆ ಅವರ ಧೈರ್ಯ, ಸಾಹಸಗಳು ಮತ್ತು ಪ್ರಯತ್ನ ಆದ ಕಾರಣ. ಈ ನಿಟ್ಟಿನಲ್ಲೂ ಕೂಡ ಅವರು ಬೆಳ್ಕೊಂಬಂದರು. ಅನೇಕ ರಾಜಕೀಯ ಕಲೆಗಳು ಮತ್ತು ಆಚಾರ ವಿಚಾರಗಳಲ್ಲಿ ಕೆಲವು ಬದಲಾವಣೆ ಬರಲಿಕ್ಕೆ ಪ್ರಾರಂಭ ಆಯಿತು. ಸ್ವಲ್ಪ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಹೆಚ್ಚು ರೀತಿ ಕಂಡು ಬರ್ತಾ ಇತ್ತು. ಇದೆಲ್ಲ ಇತಿಹಾಸದಲ್ಲಿ ಅಲ್ಲೆಲ್ಲಿ ಕಂಡು ಬರ್ತಕ್ಕಂಥ ವಿಚಾರಗಳು. ಜೊತೆಗೆ ಸ್ತ್ರೀಯರು ಕೂಡ ಯಾರಿಗೂ ಮುಖ ತೋರಿಸದೆ ಮಾತಾಡ್ತಕ್ಕಂಥ ಪ್ರಸಂಗಗಳು, ಅಂದರೆ ಸಿರಗನ್ನು ಮುಖಕ್ಕೆ ಅಡ್ಡಿ ಇಟ್ಕೊಂಡು ಮಾತಾಡುವ ಪ್ರಸಂಗ, ಅಥವಾ ಗೋಡೆಯ ಆಚೆ ಬದಿಯಲ್ಲಿ ನಿಂತು ಮಾತಾಡುವ ಪ್ರಸಂಗಗಳು, ಮುಖವನ್ನು ಮುಚ್ಚಿಕೊಂಡು ಮಾತಾಡ್ತಕ್ಕಂತಹ, ಅಥವಾ ಬುರ್ಕಾ ಪದ್ಧತಿ ಮುಸ್ಲಿಮನಲ್ಲಿದೆ, ಅದು ಕೂಡ ಬಂತು. ಈಗ ಯಾರು ಕೂಡ ನೇರವಾಗಿ ನೋಡಿ ಮಾತಾಡಬಾರದು ಎಂಬತಕ್ಕಂಥ ಒಂದು ಸಂಪ್ರದಾಯ ಕೂಡ ಇತ್ತು. ಮುಖಕ್ಕೆ ಮುಖ ಕೊಟ್ಟು ಮಾತಾಡೋ ಹಾಗಿರಲಿಲ್ಲ. ಸ್ವಲ್ಪ ಮೌರ್ಯವನ್ನು ಅಡ್ಡ ಹಿಡಿದು ಅಥವಾ ಸೆರಗನ್ನು ಅಡ್ಡ ಹಿಡಿದು ಹೀಗೆ ಮಾತಾಡುವ ಏನು ಒಂದು ನಾವು ಪರಂಪರೆ ನೋಡ್ತೇವೆ. ಇದೆಲ್ಲ ಆಗಿದ್ದು ಯಾಕಂದರೆ ಯಾರು ಎಲ್ಲಿ ಏನು ದಾಳಿ ಆಗ್ತದೆ, ಗೆದ್ದಕ್ಕಿದ್ದು ಎತ್ಕೊಂಡು ಹೋದ್ರೆ ಏನು ಮಾಡ್ತೀರಿ, ಅದು ರೂಪ ಸಹಜವಾಗಿದ್ದ ತಕ್ಷಣ ಯಾರು ಗೊತ್ತಾಗಬಾರ್ದು ಅಂತ ಸ್ತ್ರೀಯರಿಗೆ ವಸ್ತ್ರ ಸಂಹಿತೆ, ಅಂದರೆ ಮುಖ ಮುಚ್ಚಿಕೊಂಡು ಮಾತಾಡುವ, ಮೋರೆಯ ಕೈಯನ್ನು ಮುಖಕ್ಕೆ ಅಡ್ಡ ಹಿಡಿದು ಮಾತಾಡುವ, ಅಥವಾ ಮುಸ್ಲಿಮಾನರು ಬುರ್ಕ ಹಾಕಿಕೊಳ್ಳುವ ಇವೆಲ್ಲ ಪದ್ಧತಿಗಳು ಜಾರಿಗೆ ಬಂದಂಥದ್ದು ಆ ಸಂದರ್ಭದಲ್ಲಿ ಇರಲಿ. ಇವೆಲ್ಲ ಇಂತಹ ಕಾಲಘಟ್ಟದ ನಡುವೆ ನಮ್ಮದೇ ಆಗಿರತಕ್ಕಂಥ ಆಚಾರ ವಿಚಾರಗಳನ್ನು ಉಳಿಸಿಕೊಂಡು, ವಿರೋಧವೂ ಇತ್ತು, ಏನು ಇಷ್ಟು ಮಾಡ್ತಾರೆ ಅಂತ, ಇದರ ನಡುವೆ ನಮ್ಮದು ಅಂತ ಆಚಾರ ವಿಚಾರಗಳನ್ನು ಚೆನ್ನಾಗಿ ಉಳಿಸಿಕೊಂಡು ಬಂದಿರತಕ್ಕಂತಹ ಏನು ನಮ್ಮ ವೈಷ್ಣವ ಪರಂಪರೆ, ನಿಜಕ್ಕೂ ನಾವು ಹೆಮ್ಮೆ ಪಡಬೇಕು. ಇಂತಹ ಕಾಲಘಟ್ಟ ಯಾವುದೇ 16 ಮತ್ತು 17ನೇ ಶತಮಾನದ ಕಾಲಘಟ್ಟ ಎಂಬತಕ್ಕಂಥದ್ದು ಅನೇಕ ರಾಜಕೀಯ ಕಲಹಗಳು ಉಂಟಾದಂತಹ ಸಂದರ್ಭ. ಅದು ಎಲ್ಲರೂ ನಮ್ಮದೇ ಆಗಬೇಕು ಅಂತ ಈ ಕಡೆ ಕೇಳಿದೆ ಅರಸರು, ಈ ಕಡೆ ಇರತಕ್ಕಂತಹ ಏನು ಬಿಜಾಪುರದ ಅರಸರು, ಇದಾದ ನಂತರ ಮುಂದೆ ಮೈಸೂರು ಅರಸರು ಬರ್ತಾರೆ, ಇಲ್ಲಿ ಹೈದರಾಲಿ, ಟಿಪ್ಪು ಇವರೆಲ್ಲ ಬರ್ತಕ್ಕಂತಹ ಸಂದರ್ಭಗಳು ಉಂಟು. ಇರಲಿ, ಈಗ ನಾವು ಬರೀ 16, 17ನೇ ಕಾಲಘಟ್ಟದ ಕೆಲವೊಂದು ಸಂದರ್ಭ ನಾನು ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇಷ್ಟು ಜನ ಬಂದಂತಹ ಒಂದು ಕಾಲದಲ್ಲಿ ನಮ್ಮವರು ತಮ್ಮ ತನವನ್ನು ಉಳಿಸಿಕೊಂಡು ವೈಷ್ಣವ ಪರಂಪರೆಯನ್ನು ಏನು ಪರಂಪರಾಗತ ಆನಂದ ತೀರ್ಥರಿಂದ ಬಂದಂತಹ ಒಂದು ಏನು ಆ ಪರಂಪರೆ ಇದೆ ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಧೈರ್ಯವಾಗಿ ನಮ್ಮ ಪರಂಪರೆ ಉಳಿಸಿಕೊಂಡು ಬಂದಿದ್ದಾರೆ ಅಂತ ಹೆಮ್ಮೆ ಅನ್ನಿಸ್ತದೆ. ನಾವು ಅವರನ್ನು ಗೌರವಿಸಬೇಕು, ಅಭಿನಂದಿಸಬೇಕು. ಇಂತಹ ಪರಂಪರೆ ನಮಗೆ ಶ್ರೇಷ್ಠವಾಗಿದೆ ಅಂತ ಹೇಳುತ್ತಾ ಮತ್ತಷ್ಟು ವಿಚಾರಗಳನ್ನು, ಅಂದರೆ ಮುಂದೆ ರಾಯರ ನಂತರ ಯೋಗೇಂದ್ರರು ಬರ್ತಾರೆ, ಸುಮತೀಂದ್ರರು ಬರ್ತಾರೆ, ಅನೇಕ ಯತಿಗಳು ಬರ್ತಾರೆ. ಈ ಭಾಗದಲ್ಲೂ ಕೂಡ ಒಂದೊಂದು ಮಠಗಳಲ್ಲಿ ಉತ್ತರಾದಿ ಮಠದಿಂದ ಅನೇಕ ಪಂಡಿತ ಪಡೆ ತಯಾರಾಗ್ತದೆ, ಅನೇಕ ಯತಿ ಸಮುದಾಯ ಬರ್ತಾ ಇದೆ. ಎಲ್ಲ ಪೀಠಾಧಿಪತಿಗಳು ಕೂಡ ತಪಸ್ವಿಗಳು, ಮಹಾಜ್ಞಾನಿಗಳು ಆಗಿರ್ತಕ್ಕಂಥವರು. ಹೀಗೆ ನಮಗೆ ನಾಯಕರಾಗಿ, ನಮ್ಮ ಹಿಂದಿನವರಿಗೆಲ್ಲರೂ ಕೂಡ ತಾವು ನಾಯಕರಾಗಿ ಅವರಿಗೆ ಆಯಾ ಕಾಲದಲ್ಲಿ ಎಷ್ಟೋ ಯತಿಗಳು ಬಂದಂತಹ ಕ್ಷಾಮವನ್ನು ನಿವಾರಣೆ ಮಾಡಿದ್ದಾರೆ. ಬರಗಾಲ ಬಂದಿದ್ದನ್ನು ತಮ್ಮ ಮಂತ್ರಶಕ್ತಿಯಿಂದ, ತಪಶಕ್ತಿಯಿಂದ ಆ ಬರಗಾಲದ ತೊಂದರೆಗಳು, ಕ್ಷಾಮದ ತೊಂದರೆಗಳು, ರೋಗ ರುಜಿನಗಳನ್ನು ತಮ್ಮ ಮಂತ್ರಾಕ್ಷತೆಯ ಬಲ ಹಾಗೂ ತಪಶಕ್ತಿ ಬಲದಿಂದ ರೋಗಗಳನ್ನು ಪರಿಹಾರ ಮಾಡಿ ಇರತಕ್ಕಂಥ ಸಂದರ್ಭಗಳು ಬಹಳಷ್ಟು ನಮಗೆ ಕಂಡು ಬರ್ತದೆ. ಒಟ್ಟಾರೆ ಎಲ್ಲರೂ ಕೂಡ ಬೇಕಾದವರಾಗಿ ತಮ್ಮ ಅಂದರೆ ತಪಶಕ್ತಿಯನ್ನು ಕಷ್ಟ ಕಾಲದಲ್ಲಿ ಬೆಳೆಸ್ತಾ ಇದ್ದರು, ಹೊರತು ಸ್ವಾರ್ಥಕ್ಕಾಗಿ ಯಾರೂ ಬಳಸಿಲ್ಲ. ತಮ್ಮ ತಪಶಕ್ತಿಯನ್ನು ಅನುಕೂಲ ಸಂಸ್ಕಾರ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅನುಕೂಲ ಆಗುವಂತೆ ತಮ್ಮ ತಪಶಕ್ತಿಯನ್ನು ಮಾರಾಟ ಮಾಡಿದ್ದಾರಲ್ಲಾಗಲಿ, ಆ ತಪಶಕ್ತಿಯನ್ನು ತಮ್ಮ ಉಪಜೀವನಾಗಿ ಮಾಡಿಕೊಂಡಿಲ್ಲ ಯಾರಿದಿಗಳು ಕೂಡ. ಕಷ್ಟ ಬಂದಾಗ ಮಾತ್ರ ಅದನ್ನು ಬಳಸ್ತಾ ಇದ್ದರು. ಅಂತಹ ಸಂದರ್ಭ ರಾಯರು ಕೂಡ ಸ್ವಾರ್ಥಕ್ಕಾಗಿ ತಮ್ಮ ತಪಶಕ್ತಿಯನ್ನು ಮಾಟ ಮಂತ್ರ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಯಾರೂ ಮಾಡಿಲ್ಲ. ನಮ್ಮ ವೈಷ್ಣವರಲ್ಲಿ ಯಾವ ಯತಿಗಳು ಹಾಗೆ ಮಾಡೇ ಇಲ್ಲ. ಏನಿದ್ರು ಕೂಡ ಭಗವಂತನ ಆರಾಧನೆ, ಒಂದು ವಾಯುದೇವರ ಆರಾಧನೆ ಮಾಡ್ತಾಯಿದ್ರು. ಕ್ಷುದ್ರ ಕಾಮನೆಗಳು, ಸ್ವಾರ್ಥ ಚಿಂತನೆ ಯಾವುದಿಲ್ಲ. ಏನಿದ್ರೂ ಕೂಡ
ಜಪ ಪೂಜೆ ಇತ್ಯಾದಿಗಳೆಲ್ಲವೂ ಕೂಡ ಭಗವಂತನಿಗೆ ಮೀಸಲು. ಕಷ್ಟ ಬರಲಿ ಬಡತನ ಬರಲಿ ಎಷ್ಟೋ ಅಷ್ಟರಲ್ಲಿ ಜೀವನ ಮಾಡ್ತಿದ್ದರಾಗಲಿ ಕ್ಷುದ್ರ ಮಾರ್ಗಗಳನ್ನು ವಾಮ ಮಾರ್ಗಗಳನ್ನು ಬಳಸಲೇ ಇಲ್ಲ. ಬಡತನದಲ್ಲೇ ಬಂದಂಥ ಯತಿಗಳಿದ್ದಾರೆ. ಎಷ್ಟೋ ಜನ ಒಂದಾನ ಕಾಲದಲ್ಲಿ ಬಡ ಬ್ರಾಹ್ಮಣ ಇದ್ದದ್ದು ನಾವು ಕೇಳ್ತಾ ಇದ್ವಿ. ಇವತ್ತು ಕೂಡ ಬ್ರಾಹ್ಮಣರು ನೀಚ ಕೆಲಸಗಳನ್ನು ಮಾಡಲಿಲ್ಲ. ಎಂಥ ಬಡತನ ಏನೇ ಬರಲಿ, ಯಾಕಂದರೆ ಭಗವಂತ ಕೊಡ್ತಾನೆ, ನಮ್ಮ ನಿಯಾಮಕ ಭಗವಂತ ಇರ್ತಾನೆ ಬರ್ತಕ್ಕಂಥ ಬಲವಾದ ನಂಬಿಕೆ ವಿಶ್ವಾಸ ಅವರಿಗಿತ್ತು. ಬೇಡಿದರೆ ಎನ್ನು ಒಡೆಯನ ಬೇಡುವೆ, ಒಡೆಯನಿಗೆ ಒಡಲ ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ ಅಂತಿದ್ದರಾಗಲಿ ನೀಚರಲ್ಲಿ ಹೋಗಿ ಯಾಚಿಸದೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಸೇವೆಯನ್ನು ಮಾಡ್ತಕ್ಕಂಥ ಪ್ರಸಂಗ ಬರಲಿಲ್ಲ. ಬಡತನ ಇದ್ದರೂ ಕೂಡ ಬಡತನವನ್ನೇ ಸ್ವೀಕಾರ ಮಾಡಿ ಅಷ್ಟೇ ಬಂದಿದ್ದ ಭಾಗ್ಯ ಅಂತ ಹಾಗೆ ಕಳೆದಂಥ ಕತೆ ನೋಡ್ತೀವಾಗಲಿ. ಯಾರೂ ಕೂಡ ತಪಶಕ್ತಿಯನ್ನಾಗಲಿ ಅದು ವಿದ್ಯೆಯನ್ನಾಗಲಿ ಯಾವುದನ್ನು ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಮಾರಾಟ ಮಾಡಿ ಬದುಕ್ತಕ್ಕಂತಹ ಇತಿಹಾಸಗಳೇ ಇಲ್ಲ. ಏನಿದ್ರು ಕೂಡ ವೈಷ್ಣವ ದೀಕ್ಷೆ ಅಂದರೆ ಕಟ್ಟ ವೈಷ್ಣವ ದೀಕ್ಷೆಯೇ. ಆ ನಿಟ್ಟಿನಲ್ಲಿ ಇರತಕ್ಕಂಥ ಯತಿಗಳು ಇಂಥ ಶ್ರೇಷ್ಠ ಯತಿ ಪರಂಪರೆ ನಮ್ಮದು ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನು ನನಗೆ ಗೊತ್ತಿದ್ದಷ್ಟು ವಿಚಾರ ಅಥವಾ ನಾವು ತಿಳಿದಂಥ ಕೆಲವೊಂದು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.